ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ. ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ಭವತಿ ಯದನುಭಾವಾದೆಡಮೋಕೋಪಿ ವಾಗ್ಮೀ ಜಡಮದಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ದೇವತೆಗಳು ಮತ್ತೆ ಬ್ರಹ್ಮದೇವರು ಋಷಿಗಳು ಎಲ್ಲ ಸೇರಿಕೊಂಡು ಭೂಭಾರ ಜಾಸ್ತಿಯಾಗಿದೆ, ಹಾಗಾಗಿ ಭೂಭಾರ ಹರಣಕ್ಕೋಸ್ಕರ ನೀನು ಅವತಾರ ಮಾಡಬೇಕು ಅಂತ ಮಹಾವಿಷ್ಣುವಿನ ಅನಂತಾಸನಕ್ಕೆ ತೆರಳಿ ನಾರಾಯಣಾಶ್ರಮ ಅಂತ ತಾವು ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಅಂತಹ ಮಹಾವಿಷ್ಣು ತಾನು ನಿದ್ದೆಯಲ್ಲಿದ್ದವ, ಯೋಗ ನಿದ್ದೆಯಲ್ಲಿದ್ದವ ತಾನು ಎಚ್ಚೆತ್ತುಕೊಂಡು ನಿಮಗೆ ಏನು ಬೇಕಾಗಿದೆ, ಯಾರದ್ದು ಉಪದ್ರವ ಉಂಟಾಗಿದೆ, ನಿಮ್ಮ ಮನಸ್ಸಿನಲ್ಲಿ ಏನುಂಟು ಅದೆಲ್ಲವನ್ನು ಕೂಡ ನನಗೆ ಹೇಳಿ ಅಂತ ತಾನು ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ಒಳ್ಳೆಯ ನಿನ್ನ ಅನುಗ್ರಹ ಇದ್ದಾಗ ಕ್ಷತ್ರಿಯರೆಲ್ಲ ಒಳ್ಳೆ ರೀತಿಯಾಗಿ ರಾಜ್ಯಭಾರ ಮಾಡ್ತಾ ಇದ್ದಾರೆ, ಪ್ರಜೆಗಳೆಲ್ಲ ಸುಸ್ಥಿತಿಯಲ್ಲಿದ್ದಾರೆ. ಹಾಗೆ ಕ್ಷತ್ರಿಯರು ತಮ್ಮ ದೇಹದ ಕಾಂತಿಯಿಂದ ರಾಷ್ಟ್ರಗಳನ್ನು ಚೆನ್ನಾಗಿ ಪರಿಪಾಲಿಸ್ತಾ ಇದ್ದಾರೆ. ಆದರೆ ಈಗ ಏನಾಗಿದೆ ಕೇಳಿದ್ರೆ, ಅಂತಹ ರಾಜರುಗಳಿಗೆ ಅಹಂಕಾರ ತಲೆಗೆ ಅಡರಿದೆ. ನಮ್ಮಿಂದಾಗಿ ಚೆನ್ನಾಗಿ ನಡೀತಾ ಉಂಟು ಅಂತ ಹೇಳಿ ಪುರೇ ಪೌರೇ ನೃಪತಿಭಿಃ ಕೋಟಿ ಸಂಖ್ಯೆಯಿರು ಬಲೈರ್ಯುತ ರಾಷ್ಟ್ರೇ ರಾಷ್ಟ್ರೇ ಚ ಬಹು ಗ್ರಾಮ ಶತಸಹಸ್ರಶಃ ಅಂತ ಪ್ರತಿ ಪಟ್ಟಣದಲ್ಲಿಯೂ ಕೂಡ ಕೋಟಿ ಕೋಟಿ ಸಂಖ್ಯೆಯ ಬಲಿಷ್ಠರಾದಂತಹ ರಾಜರು ಪ್ರತಿ ರಾಷ್ಟ್ರದಲ್ಲಿಯೂ ಪ್ರತಿ ಗ್ರಾಮದಲ್ಲಿಯೂ ಶತಸಹಸ್ರ ಸಂಖ್ಯೆಗಳಿಂದ ತುಂಬಿಕೊಂಡು ರಾಜ್ಯಭಾರ ಮಾಡ್ತಾ ಇದ್ದಾರೆ. ಆದರೆ ಅವರದ್ದು ಭಾರ ಎನ್ನುವಂಥದ್ದು ಭೂಮಿಗೆ ಆಗಿದೆ. ಭೂದೇವಿ ವಿಷ್ಣು ಹತ್ರ ಹೇಳ್ತಾ ಇದ್ದಾಳೆ, ಯಾರು ಭಗವದ್ವಿಮುಖರಾಗಿರ್ತಾರೋ ಅದೆಲ್ಲವೂ ನನಗೆ ಭಾರ. ನನ್ನ ಗಂಡ ತಾನು ಭಗವಂತ, ಅಂತಹ ಭಗವಂತನನ್ನು ಯಾರು ನೆಚ್ಚಿಕೊಂಡಿರ್ತಾರೋ ಅದು ನನಗೆ ಇಷ್ಟ. ಯಾರು ಭಗವದ್ವಿಮುಖರಾಗಿರ್ತಾರೋ ಅದೇ ನನಗೆ ಭೂಮಿಗೆ ಭಾರ. ಭೂಮಿಪಾನಾಂ ಸಹಸ್ರೈಶ್ಚ ತೇಷಾಂಚ ಬಲಿನಾಂ ಬಲೈಃ ಗ್ರಾಮಾಯುತಾಢ್ಯೈ ರಾಷ್ಟ್ರೈಶ್ಚ ದೀಯತೇವ ವಸುಂಧರ. ಹೀಗೆ ಬಲಿಷ್ಠರಾಜ ಸಾವಿರಾರು ರಾಜರು 10,000 ಗ್ರಾಮಗಳಿಂದ ರಾಷ್ಟ್ರಗಳಿಂದ ತುಂಬಿದ ಭೂಮಿಯನ್ನು ಈಗ ಏನು ಮಾಡ್ತಾ ಇದ್ದಾರೆ, ತಮ್ಮ ಪರಾಕ್ರಮದಿಂದ ಸೀಳಿದಂತೆ ಕಾಣ್ತಾ ಇದೆ. ಅಂದ್ರೆ ಪರಸ್ಪರ ಯುದ್ಧಕ್ಕೆ ತೊಡಗಿದ್ದಾರೆ, ಭಗವದ್ ವಿಮುಖರಾಗಿದ್ದಾರೆ. ಹಾಗಾಗಿ ಅದು ನನಗೆ ಭಾರ ಆಗ್ತಾ ಉಂಟು, ನನ್ನನ್ನು ಒಡೆದಾಗೆ ಆಗ್ತಾ ಉಂಟು. ಇದು ನೋಡುವಾಗ ಸಾಮಾನ್ಯ ನಮಗೆ ಹೌದಲ್ಲ ಅಂತ. ನಮ್ಮ ಮನೆಯಲ್ಲಿ ಈಗ ಏನು ಅಂತ ಆಲೋಚನೆ ಮಾಡಿ, 5-6 ಮಕ್ಕಳು ಇರ್ತಾರೆ. ಆ 5-6 ಮಕ್ಕಳು ಏನು ಮಾಡ್ತೇವೆ ಕೇಳಿದರೆ, ನನ್ನ ಪಾಲು ನನ್ನ ಪಾಲು ಅಂತ ಮಾಡ್ತಾರೆ. ಅಥವಾ ನಾನು ಹೇಳಿದಾಗೆ ನಡಬೇಕು, ಅವನು ಯಾಕೆ ನಾನು ಹೇಳಿದಾಗೆ ಕೇಳಬೇಕು ಅಂತ ಹೀಗೆಲ್ಲ ಗಲಾಟೆ ಮಾಡ್ತೇವೆ. ಮಾಡಿದ್ರೆ ಏನಾಗತ್ತೆ, ಭೂಮಿಗೆ ಹೇಗೆ ಭಾರವೋ ತಂದೆ ತಾಯಿಗೂ ಹಾಗೆಯೇ ಭಾರ ಆಗಿ ಬಿಡತ್ತೆ. ತಂದೆ ತಾಯಿಗಳ ದೃಷ್ಟಿಯಲ್ಲಿ ಎಲ್ಲ ಮಕ್ಕಳು ಸಮಾನ. ಹಾಗಾಗಿ ನಾವು ಆಲೋಚನೆ ಮಾಡಬೇಕು, ಪರಸ್ಪರ ಜಗಳ ಆಡದೆ ಅಂತಹ ವ್ಯತ್ಯಾಸಗಳಿದ್ರೂ ಕೂಡ ಒಟ್ಟಿಗೆ ಇರಬೇಕು. ಯಾವತ್ತೂ ಕೂಡ ಹಬ್ಬ ಹರಿದಿನಗಳಲ್ಲಿ ತಂದೆ ತಾಯಿಗಳಿಗೆ ಬಹಳ ಆನಂದ ಇರ್ತದೆ. ಯಾಕೆ, ಮಕ್ಕಳು ಬರ್ತಾರೆ ಅಂತ. ಅದೇ ನೋಡಿ 5 ಜನ ಮಕ್ಕಳಿದ್ದಾರೆ ಅಂತ ಇಟ್ಟುಕೊಳ್ಳುವ,
ಒಬ್ಬ ದೀಪಾವಳಿಗೆ ಬಂದು ಹಬ್ಬವನ್ನು ಆಚರಿಸ್ತಾನೆ, ಅವನ ಫ್ಯಾಮಿಲಿ ಬರ್ತಾರೆ. ಬೇರೆಯವರಿಗೆ ನಮಗೆ ಇವತ್ತು ರಜೆ ಇಲ್ಲ ಅಥವಾ ನಮಗೆ ಇವತ್ತು ಆಗಲ್ಲ ಹೇಳ್ತಾರೆ. ಸರಿ, ಇನ್ನೊಬ್ಬ ನವರಾತ್ರಿಗೆ ಬರ್ತಾನೆ, ಅವನ ಹೆಂಡತಿ ಮಕ್ಕಳು ಬರ್ತಾರೆ, ಹಬ್ಬ ಹರಿದಿನ ಆಚರಿಸಿ ಹೋಗ್ತಾರೆ. ಇನ್ನೊಬ್ರು ಮಹಾಚೌತಿಗೆ ಬರ್ತಾರೆ, ಹಬ್ಬ ಹರಿದಿನ ಆಚರಿಸ್ತಾರೆ, ಹೋಗ್ತಾರೆ. ಇನ್ನೊಬ್ಬ ನೋಂಪು ಅನಂತ ವ್ರತ ಬಂದಾಗ ನನಗೆ ರಜೆ ಉಂಟು ಅಂತ ಬರ್ತಾನೆ. ಆದ್ರೆ ಅದೇ ಎಲ್ಲ ಮಕ್ಕಳು ಕೂಡ ಏಪ್ರಿಲ್ ಮೇಯಲ್ಲಿ ಬರ್ತಾರೆ, ಯಾವ ಹರಿದಿನವೂ ಇಲ್ಲ. ಆದ್ರೆ 5 ಜನ ಮಕ್ಕಳು ಬರ್ತಾರೆ, ಎಲ್ಲ ಸಂಸಾರಸ್ಥರು ಬರ್ತಾರೆ. ತಾಯಿಗೆ ಯಾವುದು ಖುಷಿ ಹೇಳಿದ್ರೆ ದೀಪಾವಳಿಯೂ ಅಲ್ಲ, ನವರಾತ್ರಿಯೂ ಅಲ್ಲ, ಶಿವರಾತ್ರಿಯೂ ಅಲ್ಲ. ಅವಳಿಗೆ ಖುಷಿಯಾಗಿ ಯಾವಾಗ ಆಗೋದು, ಎಲ್ಲ ಮಕ್ಕಳು ಯಾವಾಗ ಒಟ್ಟಿಗೆ ಬರ್ತಾರೋ, ಏಪ್ರಿಲ್ ಮೇಯಲ್ಲಿ ಹಬ್ಬ ಹರಿದಿನಗಳು ಇಲ್ಲದೇ ಇದ್ರು ಅವಳಿಗೆ ಅದೇ ಹಬ್ಬ, ತಾಯಿಗೆ ಮತ್ತೆ ತಂದೆಗೆ. ಯಾಕೆ? ಮಕ್ಕಳು ಒಟ್ಟಿಗೆ ಇರಬೇಕು, ಸಂತಾನ ಒಟ್ಟಿಗೆ ಬಂದಾಗ ಅದಕ್ಕಿಂತ ಮಿಗಿಲಾದ ಹಬ್ಬ ಇನ್ನೊಂದಿಲ್ಲ. ಹಾಗಾಗಿ ಒಗ್ಗಟ್ಟಿನಲ್ಲಿ ಇರುವಾಗ ಆಗ ತಾಯಿಗೆ ಆಗ್ಲಿ ತಂದೆಗಾಗ್ಲಿ ಆನಂದ ಇರುತ್ತೆ. ಬಿಕ್ಕಟ್ಟು ಬಂದಾಗ ಅದೇ ದೊಡ್ಡ ದೋಷ ಆಗಿಬಿಡತ್ತೆ. ಹಾಗೆ ಇಲ್ಲಿ ಕೂಡ ಭೂಮಿಪಾನಾಂ ಸಹಸ್ರೈಚ, ಸಾವಿರ ಭೂಮಿಪರು ಇದ್ದಾರೆ, ರಾಜರು ಇದ್ದಾರೆ. ಆದ್ರೆ ಏನು ಮಾಡಿದ್ದಾರೆ ಅವರು? ನಾನು ಮೇಲು ನನ್ನದು ವಿಸ್ತಾರ ಆಗಬೇಕು, ಅವನಿಗಿಂತ ನಾನು ಜಯವನ್ನು ಪಡಿಬೇಕು ಅಂತ ಹೀಗೆ ಪರಸ್ಪರ ಯುದ್ಧಕ್ಕೆ ತೊಡಗಿದ್ದಾರೆ. ಹಾಗಾಗಿ ತುಂಬಾ ದುಃಖ ಆಗುವಂಥದ್ದು ತಾಯಿಯಾದ ವಸುಂಧರೆಯಾದ ನನಗೆ ಅಂತ ಹೇಳ್ತಾ ಇದ್ದಾಳೆ. ಸೇಯಂ ನಿರಾಮಯಂ ಕೃತ್ವ ನಿಶ್ಚೇಷ್ಟಂ ಕಾಲಮಗ್ರದಃ ಪ್ರಾಪ್ತ ಮಮಾಲಯಂ ವಿಷ್ಣೋ ಭವಾಂಶ್ಚಾಸ್ಯಾಃ ಪರಾಗತಿ. ಹಾಗಾಗಿ ವಿಷ್ಣುವೇ, ದುಃಖಿತಳಾದಂತ ಇಂಥ ವಸುಂಧರೆ ಅವಳು ಏನು ಮಾಡಿದ್ಲು? ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾನೆ, ನನ್ನ ಮನೆಗೆ ಬಂದು ನನ್ನ ಹತ್ರ ದೂರನ್ನು ಕೊಟ್ಟಿದ್ದಾಳೆ. ತಂತಹ ಮಾನಸಿಕವಾದ ದುಃಖ ನನಗೆ ಒದಗಿ ಬಂದಿದೆ, ನನ್ನ ಮಕ್ಕಳು ಪರಸ್ಪರ ಜಗಳಾಡ್ತಾ ಇದ್ದಾರೆ. ಹಾಗಾಗಿ ಕಾಲಧರ್ಮದ ವ್ಯಾಪಾರದಂತೆ ಅದು ನಡೀತಾ ಉಂಟು, ಈ ಕಾರಣಕ್ಕಾಗಿ ಪ್ರಾರ್ಥಿಸಿದ್ದೇವೆ. ವಸುಂಧರೆ ಹೇಳ್ತಾ ಇದ್ದಾಳೆ, ನೀನೇ ಪರಮಶ್ರೇಷ್ಠನಾದಂತಹ ಗತಿ ಉಳ್ಳವ, ಅವಳ ದುಃಖವನ್ನು ನೀನು ಪರಿಹರಿಸಬೇಕು. ದುಷ್ಟ ಕ್ಷತ್ರಿಯರನ್ನು ಅಥವಾ ದುಷ್ಟರಾದಂತಹ ಅಸುರರನ್ನು ನಾಶ ಮಾಡಬೇಕು. ಕರ್ಮಭೂಮಿ ರಿಹಸ್ಥಾನಾಂ ಭೂಮಿರೇಷ ವ್ಯಥಾಂಗತ ಯಥಾನ ಸೀದೇ ತತ್ಕರ್ಮ ಜಗತ್ಯೇಷ ಹಿ ಶಾಶ್ವತಿ. ಇನ್ನು ಈ ಭೂಮಿಯಲ್ಲಿರುವ ಎಲ್ಲ ಕರ್ಮಗಳಿಗೆ ಒಂದು ಫಲವನ್ನು ತರುವಂತಹ ಒಂದು ಸಾಮರ್ಥ್ಯ ಇರುವುದು ಯಾರಿಗೆ? ಭಗವಂತ ನಿನಗೆ. ಆದರೆ ಭೂದೇವಿ ಈಗೇನು ಮಾಡಿದ್ದಾಳೆ? ಅಂತಹ ಫಲವನ್ನು ಅನುಭವಿಸುವ ಮೊದಲು ವ್ಯಥೆಯನ್ನು ಪಡ್ತಾ ಇದ್ದಾಳೆ. ವ್ಯಥಾಂಗತ. ಹಾಗಾಗಿ ಶಾಶ್ವತವಾಗಿರುವ ಈ ಭೂಮಿ ದೇವಿಯ ದುಃಖ ಪಡೆದಿರುವಂತೆ ಏನು ಮಾಡಬೇಕೋ, ಸತ್ಕರ್ಮಗಳಿಗೆ ಧಕ್ಕೆ ಬರಬಾರದೋ ಅದನ್ನು ನೀನು ಕೈಗೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಚತುರ್ಮುಖ. ಅಸ್ಯಾಹಿ ಪೀಡನೆ ದೋಷೋ ಮಹಾನ್ ಸ್ಯಾನ್ ಮಧುಸೂದನ ಕ್ರಿಯಾ ಲೋಪಶ್ಚ ಲೋಕಾನಂ ಪೀಡಿತಂಚ ಜಗದ್ಭವೇತ್. ಮಧುಸೂದನ ಅಂತ ಕರೆದು, ಯಾಕೆ? ಮಧು ಅಸುರನನ್ನು ಕೊಂದವ ನೀನು, ನಿನ್ನಿಂದಾಗಿ ಮೇದಿನಿ ಉಂಟಾದ್ದು, ಆ ಮೇದಿನಿಯೇ ಈ ಭೂಮಿ. ಹಾಗಾಗಿ ಅವಳು ಹೀಗೆ ಭೂದೇವಿ ತನಗೆ ಪೀಡಿಸ್ತಾ ಇದ್ದಾರೆ ರಾಜರುಗಳೆಲ್ಲ ಅಂತ ಹೇಳಿ ದೂರು ಕೊಡ್ತಾ ಇದ್ದಾಳೆ. ನೀನು ಮಧುಸೂದನ ಅಲ್ವಾ? ಅಂದ್ರೆ ಭೂದೇವಿ ಮತ್ತೆ ಎಲ್ಲಿಗೆ ಹೋಗ್ಬೇಕು? ಅವಳ ಇರುವಿಕೆಗೆ ಕಾರಣನಾದ ಅಪ್ಪ ನೀನೇ ಎನ್ನುವ ಒಂದು ಅರ್ಥದಲ್ಲಿ, ಭಾವದಲ್ಲಿ ಮಧುಸೂದನ ಅಂತ ಶಬ್ದ ಹಾಕಿದ್ದಾರೆ. ನೋಡಿ, ಸಂಸ್ಕೃತದಲ್ಲಿ ಎಷ್ಟೋ ಶಬ್ದಗಳು ಉಂಟು, ಭಗವಂತನದ್ದು ಸಹಸ್ರ ನಾಮಗಳು ಉಂಟು, ಶತಸಹಸ್ರ ರೂಪಗಳು ಉಂಟು. ಆದರೆ ಎಲ್ಲಿಗೆ ಅದು ಸೂಟ್ ಆಗತ್ತೆ ಆ ಶಬ್ದವನ್ನು ಹಾಕ್ತಾರೆ. ಈ ರೀತಿಯಾದಂಥ ಒಂದು ವೈಖರಿ ಸಂಸ್ಕೃತ ಸಾಹಿತ್ಯದಲ್ಲಿ ಇದೆ ಹೊರತು ಬೇರೆ ಯಾವುದರಲ್ಲಿಯೂ ಇಲ್ಲ. ಹಾಗಾಗಿ ಮಧುಸೂದನ ಅಂತ ಕರೀತಾ ಇದ್ದಾನೆ. ಯಾಕೆ ಮಧುಸೂದನ ಅಂದ್ರೆ ಈ ಭೂದೇವಿಗೆ ಸಂಬಂಧಪಟ್ಟವ ನೀನಪ್ಪ. ಹಾಗಾಗಿ ಆಕೆಯ ದುಃಖವನ್ನು ಪರಿಹರಿಸಬೇಕಾದ ಜವಾಬ್ದಾರಿ ನಿನಗೆ ಇದೆ. ಒಂದು ವೇಳೆ ಆಕೆ ದುಃಖ ಪಡ್ತಾ ಇದ್ದಾಳಲ್ಲ, ಅಂತಹ ರಾಜರುಗಳಿಗೆ ಶಿಕ್ಷೆಯನ್ನು ಕೊಡದೇ ಇದ್ರೆ, ದುಷ್ಟರಿಗೆ ಶಿಕ್ಷೆಯನ್ನು ಕೊಡದಿದ್ರೆ ದೊಡ್ಡ ದೋಷವೇ ಒದಗಿ ಬಂದೀತು. ಮಹಾನ್ ಸ್ಯಾತ್ ದೋಷೋ ಹಿ ಮಹಾನ್ ಸ್ಯಾತ್, ದೋಷವೇ ಉಂಟಾಗಿ ಬಿಡುತ್ತದೆ. ಆದ್ದರಿಂದ ಪ್ರಜೆಗಳ ಕ್ರಿಯಾಲೋಪ, ಪ್ರಜೆಗಳ ಪೀಡೆಗಳಿಂದ ಜಗತ್ತು ಇವತ್ತು ದುಃಖಗೊಂಡಿದೆ. ಶ್ರಾಮ್ಯತೆ ವ್ಯಕ್ತಮೇವೇಯಂ ಪಾರ್ಥಿವೌಘ ಪ್ರಪೀಡಿತ ಸಹಜಾಂ ಹಿ ಕ್ಷಮಾಂ ತ್ಯಕ್ವಾ ಚಲತ್ವಮಚಲಾಗತ. ರಾಜರ ಉಪದ್ರವಗಳಿಂದಾಗಿ ಅಧಿಕವಾಗಿ ಭೂದೇವಿ ಬಳಲಿದ್ದಾಳೆ. ಹಾಗಾಗಿ ತನ್ನಲ್ಲಿರುವ ಕ್ಷಮಾಗುಣದಿಂದ ಕೂಡಿದವಳು, ಕ್ಷಮಯಾಧರಿತ್ರಿ ಅಂತ ಪ್ರಸಿದ್ಧ. ನೀವು ನೋಡಿ, ಆಲೋಚನೆ ಮಾಡಿ, ಮಹಾಲಕ್ಷ್ಮಿಯು ಶ್ರೀದೇವಿ ಭೂದೇವಿ ಸಹಿತನಾದ ವೆಂಕಟರಮಣ. ಒಬ್ಬದ ಪತ್ನಿ ಯಾರದು? ಭಗವಂತನದ್ದು ಭೂದೇವಿ. ಅಂತಹ ಭೂದೇವಿ ಅಂತ ನಾವು ಆರತಿ ಎತ್ತಿ ಪೂಜೆ ಮಾಡ್ತೇವೆ. ಬೆಳಿಗ್ಗೆದ್ದ ಕೂಡಲೇ ಏನ್ ಮಾಡ್ತೀರಿ ಹೇಳಿ? ಕಾಲಿಡ್ತೀರಿ, ಆಮೇಲೆ ಅದರಲ್ಲಿ ಉಗುಳ್ತೀರಿ, ಅಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡ್ತೀರಿ. ಏನಾದ್ರೂ ಸಿಟ್ಟು ಬಂದ್ರೆ ನೆಲಕ್ಕೆ ಕೈ ಹೊಡೆದು ಬೊಬ್ಬೆ ಹೊಡಿತೀರಿ, ಶಾಪ ಕೊಡ್ತೀರಿ, ಕಾಲು ಹೊಡೆದು ಗಲಾಟೆ ಮಾಡ್ತೀರಿ. ಭೂದೇವಿ ಅಂತ ಹೇಳ್ತಾ ಇದ್ದೇವೆ,
ಆದ್ರೆ ಏನು ಮಾಡ್ತೇವೆ, ಅದರ ಮೇಲೆ ತುಳಿದು ನಾವು ಉಪದ್ರವ ಕೊಡ್ತೇವೆ. ಹಾಗಾದ್ರೆ ಮಾಡಿದ್ದು ಅಪರಾಧ ಅಲ್ವಾ? ಅದಕ್ಕೋಸ್ಕರ ಹೇಳ್ತಾಳೆ, ಅವಳು ಏನು ಅದೆಲ್ಲವನ್ನು ಸಹಿಸಿಕೊಂಡಿರ್ತಾಳೆ. ಚಿಕ್ಕ ಮಗು ತನ್ನ ಹೊಟ್ಟೆಯಲ್ಲಿ ಬರುತ್ತದೆ, ಕಾಲ ಮೇಲೆ ಬರುತ್ತೆ, ತೊಡೆ ಮೇಲೆ ಬರುತ್ತೆ, ತುಳಿಯತ್ತೆ, ಆದ್ರೂ ತಾಯಿ ಹೇಗೆ ಸಿಟ್ಟುಗೊಳ್ಳೋದಿಲ್ವೋ ಹಾಗಾಗಿ ಮಹಾ ಕ್ಷಮಾಗುಣವುಳ್ಳವರು. ಅದಕ್ಕೋಸ್ಕರವೇ ನಾವು ನೋಡಿ, ನಮ್ಮ ಸಂಸ್ಕೃತಿ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿದ್ರೆ, ಭೂಮಿ ಮೇಲೆ ಕಾಲಿಡಬೇಕಾದ್ರೂ ಒಂದು ಪ್ರಾರ್ಥನೆ ಏನು, ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ. ನಾನು ಕಾಲಿಡದ ಉಪಾಯ ಇಲ್ಲ, ಆದರೆ ನನ್ನ ಪಾದಸ್ಪರ್ಶದಿಂದ ಆಗುವ ಅಪರಾಧಗಳಿಗೆ ನೀನು ಕ್ಷಮೆ ಕೊಡು ಅಂತ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ತಾವು ಕಾಲನ್ನು ಇಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಕ್ಷಮಾಗುಣವಾವಳು. ಅವಳು ಹೇಗಿದ್ದಾಳೆ ಕೇಳಿದ್ರೆ, ಭೂಮಿ ದೇವಿ ಅಚಲೆ, ಎಂದೂ ತಾನು ಚಂಚಲೆ ಆಗೋದಿಲ್ಲ, ನಿಂತಲ್ಲೇ ನಿರ್ತಾಳೆ. ಅದನ್ನು ಅಲ್ಲರಿ ಭೂಮಿ ತಿರುಗುತ್ತಾ ಉಂಟು ಅಂತ ಹೇಳಿದ್ರೆ ನಮ್ಮ ಶಾಸ್ತ್ರ ಹೇಳ್ತದೆ, ಧ್ರುವಾದ್ಯೋ ಧ್ರುವ ಪೃಥಿವಿ ಧ್ರುವ ಸಹಪರ್ಮಾತ ಇಮೇ ಅಂತ. ಧ್ರುವವಾಗಿ ಗಟ್ಟಿಯಾಗಿ ನಿಂತದ್ದು ಭೂಮಿ. ಹಾಗಾದ್ರೆ ಅಂತಹ ಅಚಲೆ ಎನಿಸಿದ ಈಕೆ ಏನಾಗಿದ್ದಾಳೆ, ಚಲತ್ವಂ ಅಚಲಾಗತ, ಅವಳಿಗೆ ಛಲವನ್ನು ಹೊಂದಿದ್ದಾಳೆ, ಅಂದ್ರೆ ಚಂಚಲೆಯಾಗಿದ್ದಾಳೆ. ಹಾಗಾಗಿ ಅಂತಹ ಭೂದೇವಿಯ ಪ್ರಾರ್ಥನೆಯನ್ನು ನೀನು ಈಡೇರಿಸಬೇಕಪ್ಪ. ತದಸ್ಯಾಃ ಶ್ರುತಮಸ್ಮಾಭಿಃ ತಚ್ಚಾಪಿ ಭವತಾ ಶ್ರುತಂ ಭಾರಾವತಾರಣಾರ್ಥಂ ಹಿ ಮಂತ್ರಯಾಮಸ್ತ್ವಯಾ ಸಹ. ಈಕೆಯ ದುಃಖವನ್ನು ನಾನು ಕೇಳಿಕೊಂಡಿದ್ದೇನೆ. ನಾನು ಮಾತ್ರ ಅಲ್ಲ, ನೀನೂ ಕೂಡ ಈಗ ಕೇಳಿಸಿಕೊಳ್ತಾ ಇದ್ದೀಯಲ್ವಾ. ಆದ್ದರಿಂದ ನಿನ್ನಿಂದ ಕೂಡಿಕೊಂಡಂತಹ ಭೂದೇವಿ ನೀನು ಬಂದು ಭೂದೇವಿಯ ಭಾರವನ್ನು ಇಳಿಸಬೇಕು. ನಾವೆಲ್ಲ ಮಂತ್ರಾಲೋಚನೆಯನ್ನು ಮಾಡೋಣ. ಅಂದ್ರೆ ನಾವು ಹೇಳ್ತಾ ಹೋಗೋದು, ಯಾರೋ ಹೇಳಿದ ಕೂಡಲೇ ನಾವು ಅದಕ್ಕೆ ನಿರ್ಧಾರಕ್ಕೆ ಬರೋದಲ್ಲ, ಮತ್ತೆ ನಾವೆಲ್ಲ ಕೂತು ಆಲೋಚನೆ ಮಾಡುವ. ಮಂತ್ರಯಾಮಸ್ತ್ವಯಾ ಸಹ, ನಿನ್ನ ಜೊತೆಗೆ ನಾವು ಮಂತ್ರಾಲೋಚನೆ ಮಾಡುವುದಕ್ಕೆ ಬಂದಿದ್ದೇವೆ, ಮೀಟಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ. ತತ್ಪಥೇ ಸ್ಥಿತಾ ಸರ್ವೇ ರಾಜಾನೋ ರಾಷ್ಟ್ರವರ್ಧನಾ ನರಾಣಾಂಚ ತ್ರಯೋ ವರ್ಣಾ ಬ್ರಾಹ್ಮಣಾನುನ್ಯಾಯಿನಃ. ಇನ್ನು ಹೇಳ್ತಾರೆ, ಎಲ್ಲ ರಾಜರು ಸನ್ಮಾರ್ಗದಲ್ಲಿ ಇರಬೇಕು. ಹೇಗೆ ರಾಷ್ಟ್ರವನ್ನು ಬೆಳೆಸುವವರಾಗಿರಬೇಕು ಮನುಷ್ಯನಿಗೆ. ಹಾಗಾದ್ರೆ ಸತ್ಪಥೇ ಸ್ಥಿತಾ ಸರ್ವೇ, ಎಲ್ಲ ರಾಜರು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ರಾಷ್ಟ್ರ ವೃದ್ಧಿಸತ್ತೆ, ಪ್ರಜೆಗಳು ರಾಷ್ಟ್ರ ಎಲ್ಲ ವರ್ಧನ ಆಗತ್ತೆ, ವೃದ್ಧಿಸತ್ತೆ. ಹಾಗಾದ್ರೆ ಹೇಗೆ, ಒಂದು ಉದಾಹರಣೆ ಹೇಳ್ತಾರೆ, ನರಾಣಾಂಚ ತ್ರಯೋ ವರ್ಣ ಬ್ರಾಹ್ಮಣಾನುಯಾಯಿನಃ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳಿದ್ದಾವೆ. ಈ 4 ವರ್ಣದಲ್ಲಿ 3 ವರ್ಣದವರು ಬ್ರಾಹ್ಮಣರನ್ನು ಅನುಸರಿಸುವಂತಾಗಬೇಕು. ನೋಡಿ, ಇದು ನರಾಣಾಂಚ ತ್ರಯೋವರ್ಣ, ಬ್ರಾಹ್ಮಣರನ್ನು ಅನುಸರಿಸಿಕೊಂಡು ಇರಬೇಕು. ಅದು ಬಿಟ್ಟು ಅವರನ್ನು ತುಳಿಯುವವರ ಆಗಬಾರದು. ಯಾಕೆ ಬ್ರಾಹ್ಮಣರಿಗೆ ಅಷ್ಟು ಮಹತ್ವ ಕೇಳಿದ್ರೆ, ಬ್ರಾಹ್ಮಣರು ಹಾಗೆ ಬ್ರಹ್ಮ ಅಣತಿಗಚ್ಚತಿ ಇತಿ ಬ್ರಾಹ್ಮಣ, ಭಗವಂತನನ್ನು ತಿಳ್ಕೊಂಡವರು ಅಂತ ಅರ್ಥ. ಹಾಗಾದ್ರೆ ಯಾಕೆ ಬ್ರಾಹ್ಮಣರಿಗೆ ಅಷ್ಟು ಬೆಲೆ ಬಂತು, ಯಾಕೆ ಅಷ್ಟು ಗೌರವ ಕೊಡಬೇಕು ಕೇಳಿದ್ರೆ, ಭಗವಂತನನ್ನು ತಿಳ್ಕೊಂಡವರು. ಹಾಗಾದ್ರೆ ಕೇವಲ ಬ್ರಾಹ್ಮಣರಾಗಿ ಹುಟ್ಟಿ ಪ್ರಯೋಜನ ಅಲ್ಲ, ಭಗವಂತನ ಚಿಂತನೆ ಮಾಡುವವರಾಗಬೇಕು. ಬ್ರಹ್ಮ ಅಂದ್ರೆ ವೇದ, ಎಲ್ಲಿ ಬ್ರಹ್ಮೋಪದೇಶ ಉಂಟು ಬರಬೇಕು ಅಂತೆಲ್ಲ ಕರಿತೀರಿ. ಏನು ಬ್ರಹ್ಮ ಅಂದ್ರೆ ಗಾಯತ್ರಿ. ಗಾಯತ್ರಿ ಅಂದ್ರೆ ಕೇವಲ ಒಂದು ಮಂತ್ರ ಅಲ್ಲ, ಅದರ ಅರ್ಥ ಸಹಿತವಾದ ವೇದಾಂತದ ಚಿಂತನೆ ಇರುವವರು ಅಂತ ಅರ್ಥ. ಹಾಗಾಗಿ ಅಂತಹವರನ್ನು ಯಾರು 3 ವರ್ಣದವರು. ಯಾಕೆ, ಜ್ಞಾನಕ್ಕೆ ಮಹತ್ವ. ಇದು ಲೋಕದಲ್ಲಿಯೂ ನೋಡ್ತೇವೆ ನಾವು. ಏನು, ಒಬ್ಬ ಕ್ಲರಿಕಲ್ ಪೋಸ್ಟಿನವ ಇರ್ತಾನೆ, ಅವರಿಗಿರುವ ಸ್ಯಾಲ್ರಿ ಎಷ್ಟು, ಅದೇ ಒಬ್ಬ ಮ್ಯಾನೇಜರಿಗೆ ಇರುವ ಸ್ಯಾಲ್ರಿ ಎಷ್ಟು. ಯಾಕ್ರಿ ಮ್ಯಾನೇಜರ್ಗೆ ಅಷ್ಟು ಸಂಬಳ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಫೈಲ್ ಹಿಡ್ಕೊಂಡು 25 ಸಲ ಮೇಲೆ ಕೆಳಗೆ ಹೋದವ ನಾನು, ಅವರಿಗಿಂತ ಹೆಚ್ಚು ಕೆಲಸ ಮಾಡ್ತೇನೆ, ಅವ್ರ ಒಳಗಿದ್ದುಕೊಂಡು ಜಸ್ಟ್ ಸೈನ್ ಹಾಕೋದು ಮಾತ್ರ, ಅವ್ರಿಗಷ್ಟು ಸಂಬಳ ಬೇಕಾ, ಅವರಿಗಿಂತ ನಾನು ದೊಡ್ಡವ ಅಂತ ಯಾರಾದ್ರೂ ಕ್ಲರಿಕಲ್ ಪೋಸ್ಟಿನವ ಹೇಳಿದರೆ ನೀವು ಏನು ಹೇಳ್ತೀರಿ? ಹೌದು ಮಾರೇ, ನೀನೆಷ್ಟು ಕಲ್ತಿದ್ದಿ, ಅವರೆಷ್ಟು ಕಲ್ತಿದ್ದಾರೆ, ಆ ಪೋಸ್ಟ್ಗೆ ಬರಬೇಕಾದ್ರೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಆ ಪದವಿ ಎನ್ನುವಂಥದ್ದು ಸಿಕ್ಕುವಂಥದ್ದು ಜ್ಞಾನಕ್ಕೆ ಕಾರಣವೇ ಹೊರತು ಮತ್ತೇನೂ ಅಲ್ಲ. ಹಾಗಾದ್ರೆ ಜವಾಬ್ದಾರಿ ಯಾರಿಗೆ? ಅವನಿಗೆ ಜವಾಬ್ದಾರಿ ಜಾಸ್ತಿ. ಇವತ್ತು ಸಮಾಜ ತಪ್ಪಿದಾಗ ಅದನ್ನು ಸುಸ್ಥಿತಿಯಲ್ಲಿ ಇಡುವಂಥದ್ದು ಹೇಗೆ, ಮ್ಯಾನೇಜರ್ ಅಥವಾ ಆ ಪೋಸ್ಟಿನಲ್ಲಿದ್ದದೋ ಅಂತಹ ಬ್ರಾಹ್ಮಣನ ಕರ್ತವ್ಯ. ಹಾಗಾಗಿ ಭಗವಂತನ ಚಿಂತನೆ ಮಾಡಿ ಭಗವಂತನ ಇರುವಿಕೆಯನ್ನು ಅವರು ಎತ್ತಿ ಹಿಡಿಯೋದರಿಂದ ಅವರಿಗೆ ಬೆಲೆ. ಹಾಗಾಗಿ ಅವರಿಗೆ 3 ವರ್ಗದವರು ಗೌರವ ಕೊಡಬೇಕು ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಅವರನ್ನು ಅನುಸರಿಸಿ. ಅಂದ್ರೆ ಇಷ್ಟೇ, ನಾಲೆಜಬಲ್ ಪರ್ಸನ್ ಯಾರಿರ್ತಾರೆ ಅವರು ಹೇಳಿದ್ದನ್ನು ಇತರ ಸಮಾಜದವರು ಕೇಳಬೇಕು ಅಂತ ಇದು ತಾತ್ಪರ್ಯ. ಹಾಗಾಗಿ ಅಂತಹ ಜ್ಞಾನಿಗಳಿಗೆ ಗೌರವವನ್ನು ಕೊಡಬೇಕು. ಸರ್ವಂ ಸತ್ಯಪರಂ ವಾಕ್ಯಂ ವರ್ಣ ಧರ್ಮ ಪರಾಸ್ತಥ ಸರ್ವೇ ವೇದ ಪರಾ ವಿಪ್ರಾಹ ಸರ್ವೇ ವಿಪ್ರಪರಾ ನರಾಹ.
ಹಾಗಾದ್ರೆ ಬ್ರಾಹ್ಮಣರು ಹೇಗಿರಬೇಕು ಅಂತ ಕೇಳಿದ್ರೆ ಎಲ್ಲರ ಬಾಯಲ್ಲಿಯೂ ಕೂಡ ಸತ್ಯವಚನ ಹೊರಹೊಮ್ಮಬೇಕು. ಸತ್ಯ ಅಂದ್ರೆ ಹೇಳಿದ್ದೇನೆ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಸತ್ಯ ಅಲ್ಲ. ಮತ್ತೆ ಸಜ್ಜನರಿಗೆ ಹಿತವಾಗುವ ಹಾಗೆ ನಡೆಯುವಂಥದ್ದು, ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಹೇಳುವಂಥದ್ದು, ಅಥವಾ ಭಗವತ್ ಪ್ರೀತ್ಯರ್ಥವಾಗಿ ಬದುಕುವಂಥದ್ದು, ಇದೆಲ್ಲವನ್ನು ಸತ್ಯ, ಪ್ರಾಮಾಣಿಕವಾದ ಜೀವನ. ಹಾಗಾಗಿ ಎಲ್ಲ ವರ್ಣ ಧರ್ಮಗಳು ಕೂಡ ಅದನ್ನು ಕೂಡಿಕೊಂಡಿರಬೇಕು, ಸತ್ಯದಿಂದ ಕೂಡಿಕೊಂಡಿರಬೇಕು. ಬ್ರಾಹ್ಮಣರು ಹೇಗಿರಬೇಕು ಕೇಳಿದ್ರೆ ವೇದನಿಷ್ಠರಾಗಿರಬೇಕು. ವೇದ ಏನು ಹೇಳ್ತಾನೆ, ಮಾಹಿಂಸ್ಯಾತ್ ಸರ್ವಭೂತಾನಿ, ಯಾವ ಪ್ರಾಣಿಗಳಿಗೂ ಯಾವ ಪಕ್ಷಿಗಳು ಯಾರಿಗೂ ಉಪದ್ರವ ಕೊಡಬಾರದು ಅಂತ ಇದೆ. ಎಲ್ಲರಿಯಲ್ಲೂ ಭಗವಂತನನ್ನು ಕಾಣಬೇಕು ಅಂತ ಇದೆ. ಹಾಗಾಗಿ ಆ ಚಿಂತನೆಯಿಂದ ಅವರು ಇರಬೇಕು. ಹಾಗಾಗಿ ಮಾನವರೆಲ್ಲ ಬ್ರಾಹ್ಮಣರಿಗೆ ಅಭಿಮುಖವಾಗಿ ನಡಿಬೇಕು. ಭಗವಂತನಿಗೆ ಸರಿಯಾಗಿ ಅವರು ಇದ್ರೆ ಅವರಿಗೆ ಸರಿಯಾಗಿ ಇವರು ಇರಬೇಕು. ಇದು ಸಮಾಜ ಸುಸ್ಥಿರವಾಗಿರುವಂತಹ ಕ್ರಮ. ಏವಂ ಜಗತಿ ವರ್ತಂತೆ ಮನುಷ್ಯ ಧರ್ಮಕಾರಿಣ ಯಥಾ ಧರ್ಮವಧೋ ನ ಸ್ಯಾತ್ ತಥಾ ಮಂತ್ರ ಪ್ರವರ್ತತಾಂ. ಈ ರೀತಿಯಾಗಿ ಧರ್ಮಾಧಿಕಾರಿಗಳಾದಂಥ ಮನುಷ್ಯರು ಭೂಮಿಯಲ್ಲಿ ಇರ್ತಾರೆ. ಲೋಕದಲ್ಲಿ ಎರಡು ರೀತಿಯಾದ ಜನರು ಇರ್ತಾರೆ. ಹಾಗಾಗಿ ಅಂತಹ ಧರ್ಮವಧೆ ಆಗದಂತೆ ನಾವು ನಮ್ಮ ಮಂತ್ರಾಲೋಚನೆಯನ್ನು ನಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನ ಹತ್ರ ನಾವು ಇಂತಹ ಋಷಿಗಳು, ಇಂತಹ ದೇವತೆಗಳು, ಹಾಗೆ ಭೂಮಿಯಲ್ಲಿರುವ ರಾಜರುಗಳು, ಹೀಗೆ ಭೂದೇವಿ ಎಲ್ಲ ಬಂದು ನಿನ್ನ ಹತ್ರ ನಾವು ಮಂತ್ರಾಲೋಚನೆಗೆ ಬಂದಿದ್ದೇವಪ್ಪ. ಸಪಾಂಗತಿರಿಯಂ ನಾಣ್ಯ ಧರ್ಮಸ್ವಸ್ಯ ಸುಸಾಧನಂ ರಾಜ್ಞಾಂಚೈವ ವಧತ್ಕಾರ್ಯೋ ಧರಣ್ಯ ಭಾರ ನಿರ್ಣಯೇ. ಮಾನವರಿಗೆ ಯಾವುದು ಗತಿ, ಯಾವುದು ಕೊನೆಯ ಹಂತ ಹೇಳಿದ್ರೆ ಧರ್ಮವೇ. ಹಾಗಾಗಿ ಧರ್ಮವೇ ಗತಿಯಾಗಿದೆ. ಧರ್ಮವೇ ವಸುಂಧರೆಗೆ ಶ್ರೇಷ್ಠವಾದ ಸಾಧನ. ಆ ಧರ್ಮಕ್ಕೋಸ್ಕರ ವಸುಂಧರೆ ಭೂಮಿ ಇರ್ತಾಳೆ. ಧರ್ಮ ಅಂದ್ರೆ ಏನು? ಧಾರಣಾತ್ ಧರ್ಮ ಉಚ್ಯತೆ, ಅದನ್ನು ಪಡೆಯುವಂಥದ್ದು, ಧರಿಸುವಂಥದ್ದು ಅಂತ ಅರ್ಥ. ಒಂದು ಸಿಸ್ಟಮ್ ಮಾಡಿದ್ರೆ ಅದು ಎಲ್ರಿಗೂ ಅನುಕೂಲ ಆಗಿತ್ತು ಅಂತಾದ್ರೆ ಅದನ್ನು ಧರ್ಮ ಅಂತ ಕರೀತಾರೆ. ಕೆಲವರಿಗೆ ಅದು ಅನನುಕೂಲ, ಕೆಲವರಿಗೆ ಅನುಕೂಲ ಅಲ್ಲ. ಮತ್ತೆ ಲೋಕ ರಾಷ್ಟ್ರದಲ್ಲಿ ಆ ಸುಸ್ಥಿರವಾಗಿ ನಡೀಲಿಕ್ಕೆ ಏನು ಬೇಕು ಅದನ್ನು ಧರ್ಮ ಅಂತ ಕರೆದರು. ಹಾಗಾಗಿ ವಸುಂಧರಿಗೂ ಕೂಡ ಶ್ರೇಷ್ಠವಾದ ಸಾಧನೆ ಯಾವುದು? ಧರ್ಮವನ್ನು ಉಳಿಸುವಂಥದ್ದು. ಭೂದೇವಿಯ ಭಾರವನ್ನು ಉಳಿಸಿ ದುಷ್ಟ ಕ್ಷತ್ರಿಯರ ವಧೆ ಇದು ಅನಿವಾರ್ಯ. ತದಾ ಗಚ್ಚ ಮಹಾಭಾಗ ಸಹ ವೈ ಮಂತ್ರಕಾರಣ ಗಚ್ಚಾಮೋ ಮೇರು ಶಿಖರಂ ಪುರಸ್ಕೃತ್ಯ ವಸುಂಧರಾಂ. ಆದ್ದರಿಂದ ಮಹಾಭಾಗ, ನಾವೆಲ್ಲ ಏನು ಮಾಡುವ? ಮಂತ್ರಾಲೋಚನೆಗಾಗಿಗೋಸ್ಕರ ನೀನು ಬರಬೇಕು. ನಾವೊಂದು ಸಭೆ ಮಾಡುವ, ಆ ಸಭೆಗೆ ನೀನು ಬರಬೇಕು. ವಸುಂಧರೆಯನ್ನು ಮುಂದಿಟ್ಟುಕೊಂಡು ನಾವು ಎಲ್ಲಿಗೆ ಹೋಗುವ? ಮೇರು ಶಿಖರಕ್ಕೆ ಹೋಗುವ. ಅಲ್ಲಿ ನಾವು ಈ ಮಂತ್ರಾಲೋಚನೆ ಮಾಡುವ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ವೈಶಂಪಾಯನರು ಹೇಳ್ತಾರೆ, ಭಾಡಮಿತ್ತೇವ ಸಹತೈ ದುರ್ದಿನಾಂ ಬೋಧನಿಸ್ವನಃ ವ್ರತಸ್ಥೆ ದುರ್ದಿನಾಕಾರ ಸುದುರ್ದಿನ ಇವಾಚಲಃ. ದೇವತೆಗಳು ಹೀಗೆ ಪ್ರಾರ್ಥನೆ ಮಾಡಿದಾಗ ಮಹಾವಿಷ್ಣು ಅದಕ್ಕೆ ರಿಪ್ಲೈ ಮಾಡ್ತಾನೆ, ಆನ್ಸರ್ ಕೊಡ್ತಾನೆ, ಉತ್ತರವನ್ನು ಕೊಡ್ತಾನೆ. ಹೇಗೆ ಕೊಟ್ಟ ಕೇಳಿದ್ರೆ ಒಂದೊಂದು ಧ್ವನಿ ಹೇಗೆ ಕೇಳಿದ್ರೆ ಮೇಘ ಗಂಭೀರವಾದ ಧ್ವನಿ ಅಂತ ಕೊಡ್ತಾ ಇದ್ದಾರೆ. ಹಾಗಾಗಿ ಹೇಳ್ತಾರೆ, ನೀರು ತುಂಬಿದ ಮೋಡದಂತೆ ಗಂಭೀರವಾದ ಧ್ವನಿಯಿಂದ ಮೇಘಶ್ಯಾಮನಾದ ಕೃಷ್ಣ ತಾನು ಮಾತಾಡ್ತಾ ಇದ್ದಾನೆ, ಅನುಮೋದಿಸಿದ್ದಾನೆ. ಅವನದ್ದು ಹೇಗೆ ಕೇಳಿದ್ರೆ ಕಪ್ಪಾದ ಮೋಡವುಳ್ಳ ಕಾಂತಿಯಂತೆ ಕಾಂತಿಯುಳ್ಳಂಥದ್ದು ಅವನದ್ದು ಭಗವಂತನದ್ದು. ಕಪ್ಪಾದ ಮೋಡದ ಹಾಗೆ ಅಂತ ನಾವು ನಿಮಗೆ ಅರ್ಥ ಮಾಡ್ಲಿಕ್ಕೆ ಹೇಳ್ತೇವೆ, ನಿಜವಾಗಿ ಹಾಗೂ ಅಲ್ಲ. ಭಗವಂತನಿಗೆ ಸದೃಶವಾದದ್ದು ಇನ್ನೊಂದು ವಸ್ತುವೇ ಇಲ್ಲ. ಮತ್ತೆ ನಿಮಗೊಂದು ಅರ್ಥ ಆಗಲಿ ಅಂತ ನಾವು ನೋಡುವ ಯಾವುದೋ ಒಂದು ಯಕಶ್ಚಿತ್ ವಸ್ತುವನ್ನು ಅವನಿಗೆ ಹೋಲಿಸಿ ಹೇಳಿಸ್ತೇವೆ. ಬಟ್ ಇದಕ್ಕಿಂತ ಸಾವಿರ ಪಟ್ಟು ಗುಣಧರ್ಮಗಳು ಅವನ ಹತ್ರ ಜಾಸ್ತಿ ಉಂಟು. ಹಾಗಾಗಿ ನಮಗೊಂದು ಕಲ್ಪನೆ ಬರುವುದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಆತ ಏನು ಮಾಡ್ತಾನೆ? ತನ್ನ ನಿಜ ಸ್ಥಾನದಿಂದ, ಅಂದ್ರೆ ತಾನೇನು ಅನಂತ ಶಯನದಲ್ಲಿ ಮಲಗಿದ್ದ ಅಲ್ಲಿಂದ ಹೊರಟು ಮೇರು ಶಿಖರದ ಕಡೆಗೆ ತಾನು ಹೊರಟಿದ್ದಾನೆ. ನೋಡಿ, ಮೀಟಿಂಗ್ ಮಾಡ್ಲಿಕ್ಕೆ ಒಂದು ಕೋಣೆ, ಮಲಗ್ಲಿಕ್ಕೆ ಇನ್ನೊಂದು ಕೋಣೆ. ಮಲಗಿದಲ್ಲೇ ಮೀಟಿಂಗ್ ಅಂತ ಮಾಡ್ಲೇ ಇಲ್ಲ, ಬೆಡ್ರೂಮ್ ಅಲ್ಲೇ ಇದು ಮಾಡ್ಲಿಲ್ಲ. ಮತ್ತೇನ್ ಮಾಡಿದ್ದಾನೆ? ಎಲ್ಲರನ್ನು ಕರ್ಕೊಂಡು ಮೇರು ಪರ್ವತದ ಕಡೆಗೆ ಬಂದಿದ್ದಾನೆ. ಎತ್ತರದ ಜಾಗದಲ್ಲಿ ಕುಳಿತುಕೊಂಡು ಸಭೆಯನ್ನು ಮಾಡ್ತಾ ಇದ್ದಾನೆ. ಸಮುಕ್ತ ಮಣಿವಿದ್ಯೋತಂ ಸಚಂದ್ರಾಂ ಬೋಧವರ್ಚಸಂ ಸಜಟಾ ಮಂಡಲಂ ಕೃಷ್ಟಂ ಬಿಭ್ರತ್ ಕೃಷ್ಣ ವಪುರು ಹರಿಹಿ. ವಿಷ್ಣುವಾದರೂ ಹೇಗಿದ್ದಾನೆ ಅಂತ ಕೇಳಿದ್ರೆ ಒಳ್ಳೆ ರೀತಿಯಾಗಿ ಬೆಳಗುತ್ತಾ ಇದ್ದಾನೆ ಅಂತ ಹೇಳ್ತಾರೆ. ಮುತ್ತಿನ ಮಣಿಗಳಿಗೆ ಶೋಭಾಯಮಾನವಾದಂತಹ ಕಾಂತಿ ಅವನದ್ದು. ಆ ಕಾಂತಿಗೆ ಸಮಾನವಾದ ಕಾಂತಿಯ ಹಾಗೆ ಕಾಣುತ್ತಾ ಇದೆ. ಏನು ನಾವು ಹೇಳ್ತೇವಲ್ಲ, ಮಲಗಿದ್ದ ಇಷ್ಟರವರೆಗೆ, ಈಗ ಯೋಗ ನಿದ್ರೆಯಿಂದ ಎದ್ದಿದ್ದಾನೆ, ಹಾಗಾಗಿ ಏನಾಯ್ತು? ನಿದ್ದೆಯಿಂದ ಎದ್ದು ಬಂದ್ರೆ ಫ್ರೆಶ್ ಆಗಿರ್ತೇವೆ ಅಂತ ಹೇಳ್ತೇವಲ್ಲ, ಅದೇ ರೀತಿಯಾಗಿ ಒಳ್ಳೆಯ ಕಾಂತಿ ಉಳ್ಳಂಥದ್ದು ಬೆಳಗುತ್ತಾ ಇದ್ದಾನೆ. ಚಂದ್ರನಿಂದ ಬೆಳಗುವ ರಾತ್ರಿ ಕಾಲದ ಸಮುದ್ರದಂತೆ ತಾನು ಕಾಣ್ತಾ ಇದ್ದಾನೆ. ಅಂದ್ರೆ ಚಂದ್ರನ ಬೆಳಕು ಬಂದಿದೆ,
ಸಮುದ್ರದ ಅಲೆಗಳ ಹಾಗೆ ಸಮುದ್ರದ ಆ ಮೇಲೆ ಮಲಗಿದವ ಈತ ಅದರಂತೆ ಕಂಗೊಳಿಸ್ತಾ ಇದ್ದಾನೆ. ಸಚಂದ್ರಾಂ ಬೋಧ ವರ್ಚಸಂ, ಆ ರೀತಿಯಾದ ವರ್ಚಸ್ಸು ಕಾಂತಿ ಅವನ ದೇಹದಿಂದ ಹೊರಬರುತ್ತಾ ಉಂಟು. ಇನ್ನು ಸ ಜಟಾಮಂಡಲಂ, ಜಟಾಮಂಡಲಧಾರಿಯಾಗಿದ್ದಾನೆ, ಜುಟ್ಟನ್ನು ತಾನು ಬಿಗಿದು ಕಟ್ಟಿಕೊಂಡಿದ್ದಾನೆ. ಅಂತಹ ಭಗವಂತ ಕೃಷ್ಣಂ ವಪುಹು ಬಿಭ್ರತ್ ವಪುಹು, ಕಪ್ಪಾದಂತಹ ಬಣ್ಣವನ್ನು ತಾನು ಧಾರಣೆ ಮಾಡಿದ್ದಾನೆ. ಹೀಗೆ ಇದ್ದಂತಹ ಭಗವಂತ ತಾನು ಮೇರು ಶಿಖರದ ಕಡೆಗೆ ಮಂತ್ರಾಲೋಚನೆಗೋಸ್ಕರ ಸಭೆಗೋಸ್ಕರ ತಾನು ನಡೆತಾ ಹೋಗ್ತಾ ಇದ್ದಾನೆ. ಸಚಾಸ್ಯೋರಸಿ ವಿಸ್ತೀರ್ಣೆ ರೋಮಾಂಚೋದ್ಗತ ರಾಜಿಮಾನ್ ಶ್ರೀವತ್ಸೋ ರಾಜತೆ ಶ್ರೀಮಾನ್ ಸ್ತನದ್ವಯ ಮುಖಾಂಚಿತ. ಭಗವಂತ ಹೇಗಿದ್ದಾನೆ ಆಗ ಅಂತ ಹೇಳ್ತಾ ಇದ್ದಾರೆ. ವಿಶಾಲವಾದ ವಿಷ್ಣುವಿನ ಎದೆ ಅಂತ ಹೇಳ್ತೇವೆ, ನಾವು ಹೇಳ್ತೇವಲ್ಲ 56 ಇಂಚಿನ ಅಗಲ ಅಂತ. ಆ ರೀತಿಯಾಗಿ ವಿಸ್ತೃತವಾದಂತಹ ಅವನದ್ದು. ವಿಸ್ತೀರ್ಣೇಚ ಉರಸಿ, ವಿಸ್ತಾರವಾದಂತು, ಅಲ್ಲಿ ರೋಮರಾಜಿಗಳು ರೋಮಗಳೆಲ್ಲ ಕಾಣ್ತಾ ಉಂಟು ಭಗವಂತನದ್ದು. ಅಲ್ಲಿ ಒಂದು ಚಿಹ್ನೆ ಶೋಭಿಸ್ತಾ ಉಂಟು, ಯಾರತ್ರವೂ ಇಲ್ಲದೆ ಇರುವುದು ಯಾವುದದು? ಶ್ರೀವತ್ಸ ಎನ್ನುವಂತಹ ಚಿಹ್ನೆ. ಹಾಗಾಗಿ 2 ಸ್ತನಗಳನ್ನು ಕೂಡಿಕೊಂಡಂತಹ ಶ್ರೀವತ್ಸವನ್ನು ಧರಿಸಿಕೊಂಡಂತಹ ಕಾಂತಿಯಿಂದ ಕೂಡಿದ ಭಗವಂತ ತಾನು ಮೇರು ಪರ್ವತ ಕಡೆಗೆ ಹೊರಟಿದ್ದಾನೆ. ಯುಕ್ತಿಕ ಮಲ್ಲಿಕಾ ಗ್ರಂಥದಲ್ಲಿ ವಾದಿರಾಜರು ಒಂದು ವರ್ಣಿಸ್ತಾರೆ ಭಗವಂತನನ್ನು. ಕೃಷ್ಣ ಅವತಾರ ಮಾಡಿದ. ಅವತಾರ ಮಾಡಿದ ಮೇಲೆ ಅವನತ್ರ ಏನು? ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಕೋಪಿ ಕೌಸ್ತುಭಂ ಅಂತ ಶ್ರೀವತ್ಸವನದ್ದು ಇದರಲ್ಲಿ ಉಂಟು ಲಾಂಛನ ಅಂತ. ಇದು ಹೇಗೆ ಆಯಿತು ಅಂತ ಹೇಳಿದ್ರೆ, ಈ ಮಿಲಿಟರಿ ಯುದ್ಧಕ್ಕೆ ಹೋಗ್ತೇವೆ. ಮಿಲಿಟರಿಯಲ್ಲೆಲ್ಲ ಹೋಗಬೇಕಾದ್ರೆ 2 ಪಕ್ಷದವರದ್ದು ಗಲಾಟೆ ಆಗುತ್ತೆ, ಯುದ್ಧ ಆಗತ್ತೆ. 2 ಕಡೆಯವರು ಎಷ್ಟೋ ಜನ ಸತ್ತು ಬೀಳ್ತಾರೆ. ಹಾಗಾದ್ರೆ ಸತ್ತು ಬಿದ್ದಾಗ ಇದು ನಮ್ಮ ಪಕ್ಷದ ಹೆಣವೋ ಪರಪಕ್ಷದ ಹೆಣವೋ ಅಂತ ಗೊತ್ತೇ ಆಗೋದು. ಆಗ ಏನ್ ಮಾಡ್ತೇವೆ? ಈಗ ಸ್ವಲ್ಪ ಫಾರ್ವರ್ಡ್ ಆಗಿದೆ, ಡ್ರೆಸ್ ಕೋಡ್ ಚೇಂಜ್ ಇರುತ್ತೆ. ಕ್ರಿಕೆಟ್ ಮ್ಯಾಚ್ಗಳಲ್ಲಿ ನೋಡಿ, ಒಂದು ಬ್ಯಾಚಿನವರದ್ದು ಒಂದು ಬೇರೆ ಇರುತ್ತೆ, ಇನ್ನೊಬ್ಬರದ್ದು ಬೇರೆ ಇರುತ್ತೆ. ಯಾಕಂದ್ರೆ ಅದು ಗುರುತಿಸ್ಲಿಕ್ಕೆ. ಅದೇ ರೀತಿಯಾಗಿ ಹಿಂದೆ ಎಲ್ಲ ಏನು ಮಾಡ್ತಾ ಇದ್ರು ಕೇಳಿದ್ರೆ, ಅವರು ಧರಿಸುವಂತಹ ವಸ್ತ್ರಗಳು, ಅವರು ಧರಿಸುವಂತಹ ಲಾಂಛನಗಳು, ಅವರು ಹಾಕೊಳ್ಳುವ ಆಭರಣಗಳು, ಇದರಿಂದ ಗುರುತು ಹಿಡಿತಾ ಇದ್ರು. ಇವತ್ತು ಕೂಡ ಅಷ್ಟೇ ನೋಡಿ, ಅವರದ್ದು ಯಾವ್ದಾದ್ರು ಹೆಣವನ್ನು ಗುರುತು ಹಿಡಿಬೇಕು ಕೇಳಿದ್ರೆ, ನೋಡಿ ಇಲ್ಲಿ ಹಣೆಯಲ್ಲಿ ಅವರದ್ದು ಮಚ್ಚೆ ಇತ್ತು, ಈ ಮಚ್ಚೆ ಈ ಬಾಡಿಯಲ್ಲಿ ಉಂಟು, ಹಾಗಾಗಿ ಇದು ಇವರದ್ದೇ ಡೆಡ್ ಬಾಡಿ ಅಂತೆಲ್ಲ ನಾವು ಗುರುತಿಸ್ತೇವೆ. ಹಾಗೆಯೇ ವೈಕುಂಠದಲ್ಲಿರುವ ಭಗವಂತನೇ ಕೃಷ್ಣನೇ ಸ್ವಯಂ ಬಂದಿದ್ದಾನೆ ಅಂತ ಗುರುತು ಹಿಡಿತಾ ಇದ್ದಾರೆ. ಹಾಗೆ ಶ್ರೀವತ್ಸದಿಂದಾಗಿ. ಶ್ರೀವತ್ಸಾಂಕ ಎನ್ನುವಂಥದ್ದು ಭಗವಂತನ ಅದ್ಭುತವಾದಂಥ ಒಂದು ಚಿಹ್ನೆ. ನಾವು ಮಚ್ಚೆ ಅಂತ ಏನು ಹೇಳ್ತೇವೆ, ಆ ರೀತಿಯಾಗಿ ಅದೇ ರೀತಿಯಾದ ಚಿಹ್ನೆ, ಅದೇ ಚಿಹ್ನೆ ಈಗ ಈ ಮಗುವಿನಲ್ಲಿ ಉಂಟು. ಹಾಗಾಗಿ ಅವನೇ ಇವನು ಅಂತ ಗೊತ್ತಾಗುವುದಕ್ಕೋಸ್ಕರ ಧಾರಣೆ ಮಾಡಿದ್ದಾನೆ ಅಂತ ವರ್ಣಿಸ್ತಾರೆ. ಹಾಗೆ ಇಲ್ಲಿ ಕೂಡ ಭಗವಂತ ತಾನು ಶ್ರೀವತ್ಸ ಎನ್ನುವಂತಹ ಒಂದು ಲಾಂಛನವನ್ನು ಧರಿಸಿಕೊಂಡಿದ್ದಾನೆ. ಮೇರು ಪರ್ವತ ಕಡೆಗೆ ತೆರಳಿದ್ದಾನೆ. ಪೀತೆ ವಸಾನೋ ವಸನೆ ಲೋಕಾನಾಂ ಗುರುರವ್ಯಯ ಹರಿಹಿ ಸೋ ಅಭವತ ಲಕ್ಷ್ಯ ಸಸಂಧ್ಯಾಭ್ರ ಇವಾಚಲ. ಪೀತಾಂಬರವನ್ನು ಧರಿಸಿದ್ದಾನೆ, ಹಳದಿ ಬಟ್ಟೆಯನ್ನು ತಾನು ಧರಿಸಿದವ ಭಗವಂತ. ಹಾಗಾಗಿ ಭಗವಂತ ಏನು? ಲೋಕಗಳಿಗೆಲ್ಲ ವಿಶ್ವಗುರುವಾಗಿ ತಾನು ಕಂಗೊಳಿಸ್ತಾ ಇದ್ದಾನೆ. ಲೋಕಾನಾಂ ಗುರುಹು ಅವ್ಯಯ. ಹಾಗಾಗಿ ಹೆಚ್ಚು ಕಡಿಮೆ ಇಲ್ಲದ ಭಗವಂತ ಲೋಕಕ್ಕೆ ಗುರುವಾಗಿದ್ದಾನೆ ತಾನು. ಸಂಧ್ಯಾಕಾಲದಲ್ಲಿ ಸಹ ಸಸಂಧ್ಯಾಭ್ರ ಇವಾಚಲ. ಸಂಧ್ಯಾಕಾಲದಲ್ಲಿ ಮೋಡಗಳು ಹೇಗೆ ಶೋಭಿಸಬಹುದು, ಮೋಡದಲ ಬೆಟ್ಟಗಳು ಅಂತ ಹೇಳ್ತಾ ಇದ್ದಾರೆ, ಅದೇ ರೀತಿಯಾಗಿ ಇವನು ಕೂಡ ಕಂಗೊಳಿಸ್ತಾ ಇದ್ದಾನೆ ಭಗವಂತ. ತಂ ವ್ರಜಂತಂ ಸುಪರ್ಣೇನ ಪದ್ಮಯೋನಿ ಗತಾನುಗಂ ಅನುಜಗ್ಮಃ ಸುರಾಃ ಸರ್ವೇ ತದ್ಗತಾಸಕ್ತ ಚಕ್ಷುಷಃ. ಆಮೇಲೆ ಹೇಳ್ತಾ ಇದ್ದಾರೆ, ಚತುರ್ಮುಖನನ್ನು ಅನುಸರಿಸಿಕೊಂಡು ಎಲ್ಲ ಹೊರಟಿದ್ದಾರೆ. ಭಗವಂತನು ಏನು ಮಾಡಿದ್ದಾನೆ? ಸುಪರ್ಣೇನ, ತಾನು ಗರುಡಾರೂಢನಾಗಿ ಹೊರಟಿದ್ದಾನೆ. ಪರ್ಣ ಅಂದ್ರೆ ವರ್ಣವೂ ಹೌದು, ಸುವರ್ಣವೂ ಹೌದು, ಸುಪರ್ಣವೂ ಹೌದು. ಯಾವುದು? ವೇದ. ವೇದ ಪ್ರತಿಪಾದ್ಯನಾದ ಭಗವಂತ ಬಂದಿದ್ದಾನೆ. ಹಾಗಾಗಿ ತಾನು ಗರುಡನನ್ನು ಗರುಡಾರೂಢನಾಗಿ ತಾನು ಹೊರಟಿದ್ದಾನೆ ಭಗವಂತ. ಇವನನ್ನು ಬರಬೇಕಾದ್ರೆ ಅನುಜಗ್ಮಸ್ಸುರಾಃ ಸರ್ವೇ, ಎಲ್ಲ ದೇವತೆಗಳು ಅವನನ್ನು ಹುಂಬಾಲಿಸಿಕೊಂಡು ಬಂದಿದ್ದಾರೆ. ಕೆಲವರೆಲ್ಲ ಬರಲಿಲ್ಲ, ಅಲ್ಲೇ ಇದ್ದಾರೆ. ಇವ ಹೋಗುವುದನ್ನು ನೋಡ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮ, ದೇವತೆಗಳು, ಋಷಿಗಳು ಎಲ್ಲ ಹೋಗ್ತಾ ಇದ್ದಾರೆ. ಅವರನ್ನೆಲ್ಲ ಭಗವಂತನನ್ನು ಏವೇ ಇಕ್ಕದ ಕಣ್ಣುಗಳಿಂದ ತಾವು ನೋಡ್ತಾ ಇದ್ದಾರೆ. ಅಂದ್ರೆ ತದ್ಗತಾಸಕ್ತ ಚಕ್ಷುಷಃ, ಕಣ್ಣು ಬಿಟ್ಟು ಅಂತ ನೋಡ್ತಾ ಇದ್ದಾರೆ. ಎಲ್ಲಿ ಕಣ್ಣು ಮುಚ್ಚಿದ್ರೆ ಆ ರೂಪ ಎಲ್ಲಿಯಾದ್ರೂ ಮರೆ ಆಗತ್ತೋ ಎನ್ನುವುದಾಗಿ ತಾವು ಕಣ್ಣು ಬಿಟ್ಟು ಬಾಯಿ ಬಿಟ್ಟು ನಾವು ನೋಡ್ತೇವಲ್ಲ, ಆ ರೀತಿಯಾಗಿ ಭಗವಂತನನ್ನು ಕಾಣ್ತಾ ಇದ್ದಾರೆ. ನಾತಿ ದೀರ್ಘೇನ ಕಾಲೇನ ತೇ ಗತಾ ರಕ್ತಪರ್ವತಂ ದದೃಶಸ್ತುರ್ದೇವತಾಸ್ತತ್ರ ಸ್ವಾಂ ಸಭಾಂ ಕಾಮರೂಪಿಣೀಂ. ಅವರೆಲ್ಲರೂ ಕೂಡ ಸ್ವಲ್ಪ ಸಮಯದಲ್ಲಿ ರಕ್ತಪರ್ವತ ಎನ್ನುವಂತಹ ಮೇರು ಶಿಖರವನ್ನು ತಲುಪಿದ್ದಾರೆ. ನೋಡಿ, ನಾವೆಲ್ಲಾದ್ರೂ ಹೇಗೆ ಹೇಳ್ತೇವೆ ನೋಡಿ ಇದನ್ನು.
ಅವ ವಿಷ್ಣು ಮಲಗಿದ್ದ, ಇವು ಹೋಗಿ ಕರೆದ್ರು, ಕರೆದ ಕೂಡಲೇ ಬಂದ ಕೂಡಲೇ ಕೂತ. ನಮ್ಮದಲ್ಲಿ ಇಷ್ಟಕ್ಕೆ ಮುಗಿದೋಯ್ತು. ಇವರು ಅದನ್ನೇ ಒಂದು 5-6 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಆ ಶ್ಲೋಕ ರಚನೆಯೇ ಕಷ್ಟ, ಅದರಲ್ಲಿ ಎಷ್ಟು ತುಂಬಿಸ್ಬೇಕು. ಅವರಿಗೆ ಏನಲ್ಲಿ ಭಾವ ಅಂದ್ರೆ ಭಗವಂತ ಬರುವ ಪ್ರತಿ ಒಂದು ಮೂಮೆಂಟ್ ಅನ್ನು ಕೂಡ ನಮಗೆ ವರ್ಣಿಸ್ತಾ ಇದ್ದಾರೆ. ಇವತ್ತು ನಿಮಗೆ ಇದೆಲ್ಲ ಎಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ ಕೇಳಿದ್ರೆ ಸೀರಿಯಲ್ಗಳಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಒಂದು ಹೆಂಗಸು ಒಂದು ಮನೆಯನ್ನು ಪ್ರವೇಶ ಮಾಡ್ಬೇಕಾದ್ರೆ ಅರ್ಧ ಗಂಟೆ ತಗೊಳ್ತಾರೆ. ಇಲ್ಲಿಂದ ಬಂದಾಗುವಾಗ 25 ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆದ್ರೆ ಮಧ್ಯದಲ್ಲಿ ಖಾಲಿ ಇಲ್ಲಿಂದ ಅಲ್ಲಿಗೆ ನೋಡ್ಲಿಕ್ಕೆ ಅಥವಾ ಕರ್ದದ್ದನ್ನು ತಿರುಗಿ ನೋಡ್ಲಿಕ್ಕೆ ಅರ್ಧ ಗಂಟೆ ತೋರಿಸ್ತಾರೆ. ಎಲ್ಲಿಂದ ಬಂದದ್ದು ಈ ಕಲ್ಪನೆ ಹೇಳಿದ್ರೆ ಮತ್ತೆಂಥದ್ದು ಅಲ್ಲ, ಇಂತಹ ನಮ್ಮ ಶಾಸ್ತ್ರ ಗ್ರಂಥಗಳಿಂದೆ. ಹಾಗಾಗಿ ಭಗವಂತಲ್ಲಿನ ಹೊರಟಿದ್ದಾನೆ, ಬರ್ತಾ ಇರ್ಬೇಕಾದ್ರೆ ಹೀಗೆಲ್ಲ ಇದ್ದಾನೆ. ಅವನನ್ನು ವರ್ಣಿಸಿದ ಜೊತೆಗೆ ಆ ದೇವತೆಗಳು ಕಣ್ಣು ಕಾಯಿ ಬಿಟ್ಟು ಎಲ್ಲ ನೋಡ್ತಾ ಇದ್ದಾಗಲೇ ರತ್ನಪರ್ವತ ಎನ್ನುವಂತ ಮೇರು ಪರ್ವತಕ್ಕೆ ತಾವು ಬಂದಿದ್ದಾರೆ. ಅಲ್ಲಿ ದದೃಶರು ದೇವತಾಸ್ತತ್ರ, ದೇವತೆಗಳ ಇಚ್ಛೆಯಂತೆ ಅವರ ಇಚ್ಛೆ ಏನು, ಎಲ್ಲರೂ ಸೇರಿ ಸಭೆ ಮಾಡಬೇಕು ಅಂತ ಪೂರ್ಣಗೊಳಿಸುವುದಕ್ಕೋಸ್ಕರ ಸಭೆಯಲ್ಲಿ ತಾನು ಕಂಗೊಳಿಸ್ತಾ ಇದ್ದಾನೆ. ಮೇರೋಹೋ ಶಿಖರ ವಿನ್ಯಸ್ತಾಂ ಸಸಕ್ತಾಂ ಸೂರ್ಯವರ್ಚಸ ಕಾಂಚನ ಸ್ತಂಭಚರಣಾಂ ವಜ್ರ ಸಂಘಾತ ತೋರಣಾಂ ಎನ್ನುವಂತಹ ಸಭೆ ಆ ಮೇರು ಪರ್ವತದಲ್ಲಿ ಹೇಗೆ ಇತ್ತು, ವೇದಿಕೆ ಇತ್ಯಾದಿಗಳೆಲ್ಲ ಹೇಳ್ತಾ ಇದ್ದಾರೆ. ಮೇರು ಪರ್ವತದ ಶಿಖರದ ಮೇಲ್ಭಾಗದಲ್ಲಿ ಸೂರ್ಯನ ಕಾಂತಿಯಂತೆ ಬೆಳಗುವಂತ ಬಂಗಾರದ ಕಂಬಗಳೆಲ್ಲ ಇತ್ತಂತೆ, ಶೋಭಾಯಮಾನವಾಗಿತ್ತು ಅಂತ ಹೇಳ್ತಾರೆ. ಮೇರೋ ಶಿಖರ ವಿನ್ಯಸ್ತಾಂ ಸಂಸಕ್ತಾಂ ಸೂರ್ಯವರ್ಚಸಾಂ, ಸೂರ್ಯನ ಹಾಗೆ ಅದು ಬೆಳಕನ್ನು ಕೊಡ್ತಾ ಉಂಟು. ಅಂತಹ ಇದು ಕಾಂಚನ ಸ್ತಂಭಗಳು, ಬಂಗಾರದ ಕಂಬಗಳು ಇದ್ದಾವೆ, ಅಲ್ಲಿ ಶೋಭಾಯಮಾನವಾಗುತ್ತಾ ಉಂಟು. ಅಲ್ಲಿ ವಜ್ರ ಸಂಘಾತ ತೋರಣ ಕಟ್ಟಿದ್ದಾರೆ. ಅಯ್ಯೋ ಭಗವಂತ ಬರ್ತಾರೆ, ದೇವತೆಗಳು ಬರ್ತಾರೆ, ಮೀಟಿಂಗ್ ಉಂಟು ಅಂತ. ಎಷ್ಟೋ ಸಲ ಹಾಗೆ ಉಂಟಂತಲ್ಲ, ಏನು ಅವರು ಬರ್ತಾರೆ ಇವರು ಬರ್ತಾರೆ, ಇವತ್ತು ನಮ್ಮಲ್ಲಿ ಸಭೆ ಉಂಟು ಅಲ್ಲ, ಕಲಾಪಗಳು ನಡೀಲಿಕ್ಕೆ ಉಂಟು ಅಂತ. ಹಾಗಾಗಿ ವಜ್ರದ ತೋರಣಗಳನ್ನು ಕಟ್ಟಿದ್ದಾರೆ, ಫಳಫಳ ಅಂತ ಥಳಥಳಿಸ್ತಾ ಉಂಟು. ಮನೋರ್ ನಿರ್ಮಾಣ ಚಿತ್ರಾಢ್ಯಂ ವಿಮಾನಾಕುಲ ಮಾಲಿನೀಂ ರತ್ನಜಾಲಾಂತರವತೀಂ ಕಾಮಗಾಂ ರತ್ನಭೂಷಿತಾಂ. ಇನ್ನು ವಿಮಾನಗಳು ಉಂಟಲ್ಲ, ಸಾಲು ವಿಮಾನಗಳು ಉಂಟಂತಲ್ಲಿ. ಇವರೆಲ್ಲ ಬಂದದ್ದು ಲ್ಯಾಂಡ್ ಆಗ್ಲಿಕ್ಕೆ ಎಲ್ಲ ಇದ್ದಂಥದ್ದೆಲ್ಲ ಹೇಳ್ತಾ ಇದ್ದಾರೆ. ಹೇಗೆ ವಿಮಾನಾಕುಲ ಮಾಲಿನೀಂ ಅಂದ್ರೆ ಅದೇ ಮಾಲೆಯಾಗಿ ಕಾಣ್ತಾ ಉಂಟು. ಯಾವುದು ವಿಮಾನಗಳೆಲ್ಲ, ಈ ದೇವತೆಗಳು ಇವರೆಲ್ಲ ಬಂದದ್ದು ಅಂತ ಹೇಳ್ತಾರೆ. ಅದು ಹೇಗಿತ್ತೆ ಅಂತ ಕೇಳಿದ್ರೆ ಮನಸ್ಸಿನಿಂದ ನಿರ್ಮಿಸಲ್ಪಟ್ಟ ಮನೋ ನಿರ್ಮಾಣ ಚಿತ್ರಾಢ್ಯಂ, ಒಂದು ಕಲ್ಪನೆ ಮನಸ್ಸಲ್ಲಿ ಬಂತು ಅಂತ ಇಟ್ಟುಕೊಳ್ಳುವ, ಅದನ್ನು ಚಿತ್ರರೂಪಕ್ಕೆ ಇಳಿಸಿದ್ದಾರೆ. ಇಳಿಸಿದ ಹಾಗೆಯೇ ಚೆನ್ನಾಗಿ ಅಲಂಕಾರವನ್ನು ಮಾಡಿದಂತ ವಿಮಾನಗಳು ಇದ್ದಾವೆ. ಅಂದ್ರೆ ಒಂದು ನಾನು ಹೇಳ್ತಾ ನಮ್ಮನ್ನು ಮನಸ್ಸಲ್ಲಿ ಇತ್ತು ಮರೆ, ಅದು ಸರಿಯಾಗಿ ಬರ್ಲಿಲ್ಲ ಅಂತ. ಒಂದು ಚಿತ್ರ ಬಿಡಿಸ್ಬೇಕಾದ್ರೂ ಮನಸ್ಸಲ್ಲಿ ಇರತ್ತೆ ಒಂದು ಕಲ್ಪನೆ, ಅದನ್ನು ಕೈಯಲ್ಲಿ ಕುಂಚದಲ್ಲಿ ಇಳಿಸುವಾಗ ಅದು ಬರೋದಿಲ್ಲ, ಏನೋ ಒಂದು. ಇದು ಹಾಗಲ್ಲ. ಮತ್ತೆ ಯಾವ ಋಷಿಗಳಿರ್ಬಹುದು, ದೇವತೆಗಳಿರ್ಬಹುದು, ಅವರು ಏನು ಮನಸ್ಸಿನಲ್ಲಿ ಒಂದು ಈ ರೀತಿಯಾಗಿ ಮಾಡಬೇಕು ಅಂತ ಇದ್ರಲ್ಲ, ಅದು ಹಾಗೆ ಹೊರಗೆ ಬಂದಿದೆ. ಹಾಗಾಗಿ ಮನೋ ನಿರ್ಮಾಣ ಚಿತ್ರಾಢ್ಯಾಂ, ಅಂತಹ ಚಿತ್ರಗಳು, ಒಳ್ಳೆಯ ಲಲಿತ ಕಲೆಗಳು ಈ ವಿಮಾನಗಳಲ್ಲಿ ಇದ್ದಾವೆ. ಅಂತಹ ವಿಮಾನಗಳು ಅಲ್ಲಿ ಸಾಲಾಗಿ ಕಾಣುತ್ತೆ. ಇಂತಹ ಒಂದು ವಿಮಾನವನ್ನು ರಾಮಾಯಣದಲ್ಲಿ ವರ್ಣಿಸ್ತಾರೆ, ಪುಷ್ಪಕ ವಿಮಾನವನ್ನು. ಎಷ್ಟು ಚಂದ ಅಂದ್ರೆ ಅಷ್ಟು. ಆ ವಿಮಾನ ಲ್ಯಾಂಡೇ ಆಗೋದಿಲ್ಲ, ಮತ್ತೆ ಭೂಮಿಯನ್ನು ಬಿಟ್ಟು 4 ಅಂಗುಲ ಮೇಲೆ ನಿಂತುಕೊಂಡಿರತ್ತಂತೆ. ನೋಡಿ ಈ ರೀತಿಯಾದ ಟೆಕ್ನಾಲಜಿ ಎಲ್ಲಿ ಉಂಟು ಸ್ವಾಮಿ. ಎಲ್ಲ ಹೇಳ್ತಾರೆ, ಒಂದೊಂದು ಕೋಣೆಗಳು, ಒಂದೊಂದು ಅಲ್ಲಿದ್ದ ಕಲೆಗಳನ್ನು ಎಲ್ಲವನ್ನು ಹೇಳ್ತಾರೆ. ಅಲ್ಲಿ ಮತ್ತೆ ಈ 5 ಜನ ಬಂದ್ರೆ 5 ಜನರಿಗೆ ಸರಿಯಾದ ಸೀಟಿಂಗ್ ಅರೇಂಜ್ಮೆಂಟ್, 500 ಜನ ಬಂದ್ರೆ 500 ಜನರಿಗೆ ಬೇಕಾದಂತ ಸೀಟಿಂಗ್ ಅರೇಂಜ್ಮೆಂಟ್, ಈ ರೀತಿಯಾಗಿ ಬಹಳಷ್ಟು ವರ್ಣನೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದನ್ನು ಹೇಗೆ ಹೇಳ್ತಾರೆ ಕೇಳಿದ್ರೆ ಕಾಮಗಹ, ಅಲ್ಲಿ ಕೂತವ ಇಲ್ಲಿಗೆ ಹೋಗಬೇಕು ಅಂತ ಎಣಿಸಿದ್ರೆ ಸಾಕು, ಮತ್ತೆ ಯಾರು ಅದಕ್ಕೆ ಪೈಲಟ್ಗಳು ಬೇಕು ಅಂತಿಲ್ಲ, ಅದು ಅಲ್ಲಿಗೆ ಹೋಗಿ ಲ್ಯಾಂಡ್ ಆಗತ್ತೆ. ಆ ರೀತಿ ಆದಂತದ್ದು ಇತ್ತು ಅಂತ. ಅಲ್ಲ ಈಗಲೂ ಇದೆ ಅಂತ. ಹಾಗಾದ್ರೆ ಈಗ ರಿಮೋಟ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತೇವೆ, ಆದ್ರೆ ಇಂಥದ್ದು ಈಗ ಬಂದ್ರು ಅನರ್ಥವೇ. ಯಾಕೆ? ಮನುಷ್ಯನದ್ದು ಮನಸ್ಸು ಚಂಚಲೆ. ಇಲ್ಲಿ ಕೂತ್ಕೊಳ್ಳುವಾಗ ಅಯೋಧ್ಯೆ ಅಂತ ನೆನಪಾಗತ್ತೆ, ಆದ್ರೆ ಅರ್ಧಕ್ಕೆ ಹೋಗುವಾಗ ನೆನಪಾಗುತ್ತೆ ಬೇಡ ಅಂತ, ಕಿಷ್ಕಿಂದಕ್ಕೆ ಹೋಗೋದೇ ಹೇಗೆ ಅಂತ ಕೂಡಲೇ ಟರ್ನ್ ಆಗಿ ಬಿಡ್ತದೆ. ಹಾಗಾಗಿ ಅಂಥದ್ದೆಲ್ಲ ಈಗ ಬರಲಿಲ್ಲ. ಈ ರೀತಿಯಾಗಿ ಬಹಳ ಚಂದ ಅದನ್ನು ವರ್ಣನೆ ಮಾಡ್ತಾರೆ. ಇಲ್ಲಿ ಕೂಡ ಅರೇನೆ ಮನೋ ನಿರ್ಮಾಣ ಚಿತ್ರಾಢ್ಯಾಂ ವಿಮಾನಾಕುಲ ಮಾಲಿನೀಂ ಅಂತ. ನೋಡಿ, ಸಭೆ ಸಮಾರಂಭಗಳಲ್ಲಿ ವೆಹಿಕಲ್ ನಿಲ್ಲಿಸೋ ಪಾರ್ಕಿಂಗ್ ವ್ಯವಸ್ಥೆ ಹೇಗೆ ಅಂತ ಒಂದು ಕಲ್ಪನೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಚಂದ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ ಹಾಗೆ ವಿಮಾನಾಕುಲಗಳೆಲ್ಲ ಬಂದಿದ್ದಾವೆ. ಸಾಲುಗಳೇ ಅಲ್ಲಿ ಕಾಣ್ತಾ ಉಂಟು. ನೋಡಿದ್ರೆ ಮಾಲೆಯಾಗಿ ಕಂಗೊಳಿಸ್ತಾ ಇದ್ದಾವೆ. ಅದು ಕೂಡ ಹೇಗೆ ಹೇಳ್ತಾರೆ, ರತ್ನ ಜಾಲಾಂತರವತೀಂ ಕಾಮಗಾಂ ರತ್ನಭೂಷಿತಾಂ. ಅದು ರತ್ನಗಳ ಮಾಲೆಗಳಿಂದ ಕೂಡಿದ ಹಾಗೆ ಕಾಣ್ತಾ ಉಂಟು, ಬಲೆಗಳಿಂದ ಅಂತ. ರತ್ನಭೂಷಿತೆಯಾದಂತಹ
ಮನೋರಥಗಳನ್ನು ಈಡೇರಿಸುವಂತಹ ವಿಮಾನಗಳು ಇವುಗಳೆಲ್ಲ, ಅವುಗಳೆಲ್ಲ ಅಲ್ಲಿ ನಿಂತಿದ್ದಾವೆ. ಕ್ಲಪ್ತ ರತ್ನ ಸಮಾಕೀರ್ಣಾಂ ಸರ್ವರ್ತು ಕುಸುಮೋತ್ಕಟಾಂ ದೇವ ಮಾಯಾಧರಾಂ ರಮ್ಯಾಂ ವಿಹಿತಾಂ ವಿಶ್ವಕರ್ಮಣ. ಆ ಸಭೆ ಹೇಗಿದೆ ಗೊತ್ತಾ? ಅದನ್ನು ಹೇಳ್ತಾರೆ, ವಿಶ್ವಕರ್ಮ ತಾನು ರಮಣೀಯವಾಗಿ ನಿರ್ಮಾಣ ಮಾಡಿದ್ದಾನೆ. ಹಾಗಾದ್ರೆ ವಿಶ್ವಕರ್ಮನಿಂದ ನಿರ್ಮಿತವಾದಂತಹ ಆ ಸಭಾ ಅದು ಹೇಗಿತ್ತೆ ಕೇಳಿದ್ರೆ, ನಿಶ್ಚಿತವಾದ ರತ್ನಗಳಿಂದ ಕಂಗೊಳಿಸ್ತಾ ಇದೆ. ಕ್ಲಿಪ್ತ ಅಂತ ಹೇಳ್ತಾರೆ, ನಿಶ್ಚಿತವಾದ ರತ್ನಗಳು. ಅಂದ್ರೆ ಸಾಮಾನ್ಯವಾಗಿ ಮುತ್ತು ರತ್ನಗಳನ್ನು ನಾವು ಪೋಣಿಸ್ತೇವೆ, ನಾವು ಹಾಗೆ ಹೇಳ್ತೇವೆ ಇದು ಸ್ವಲ್ಪ ಆಡ್ ಕಾಣುತ್ತದೆ, ಇದು ಸ್ವಲ್ಪ ಇಲ್ಲಿ ಬರಬಾರ್ದಿತ್ತು, ಇದು ಸ್ವಲ್ಪ ಬೆಳಕು ಜಾಸ್ತಿ ಆಯ್ತು, ಇದು ಅದರ ಬದಲು ಇಲ್ಲಿ ಬಂದ್ರೆ ಚೆನ್ನಾಗಿತ್ತು ಅಂತ ನಾವು ಹೇಳ್ತೇವೆ. ಆದ್ರೆ ಈ ಸಭೆಯಲ್ಲಿ ಇರುವ ಪ್ರತಿ ಒಂದು ಸ್ಟೋನ್ ಉಂಟಲ್ಲ, ರತ್ನಗಳು ಉಂಟಲ್ಲ, ಇಲ್ಲಿ ಕರೆಕ್ಟ್ ಆಗತ್ತೆ, ಇಲ್ಲಿ ಕರೆಕ್ಟ್ ಆಗಿ ಸೂಟ್ ಆಗತ್ತೆ, ಇಲ್ಲಿ ತೆಗೆದ್ರೆ ಇನ್ನೊಂದು ಕಡೆ ಸೆಟ್ ಆಗಲ್ಲ. ಆ ರೀತಿಯಾದಂತ ಕ್ಲಿಪ್ತವಾದಂತ ರತ್ನಗಳಿಂದ ಕಂಗೊಳಿಸುವಂತದ್ದು. ಒಂದೊಂದು ಮಣಿ ಹಾಕಬೇಕಾದ್ರೂ ಕೂಡ ಅದಷ್ಟು ಚಂದ. ನಾವು ಈ ಕಡೆ 3 ಪಚ್ಚೆ, ಈ ಕಡೆ 3 ಕೆಂಪು, ಮಧ್ಯದಲ್ಲಿ ಕಪ್ಪಾಗಿದ್ರೆ ನೀವೇ ಅಲ್ಲ, ಅದು ಆಚೆ ಈಚೆ ಬಂದ್ರೆ ಮಧ್ಯದಲ್ಲಿ ಇದು ಬಂದ್ರೆ ಚಂದ ಇತ್ತು ಅಂತ ಹೇಳ್ತೇವೆ. ಈ ರೀತಿಯಾಗಿ ಪ್ರತಿಯೊಂದು ಕೂಡ ಅಲ್ಲಿ ಯಾವುದೂ ಕೂಡ ಚೇಂಜ್ ಮಾಡುವ ಪರಿಸ್ಥಿತಿಯೇ ಇಲ್ಲ. ಹಾಗಾಗಿ ಅಂತಹ ನಿಜವಾದ ನಿಶ್ಚಿತವಾದಂತ ರತ್ನಗಳಿಂದ ಕಂಗೊಳಿಸ್ತಾ ಉಂಟು. ಇನ್ನು ಹೂಗಳುಂಟು. ಹೇಗೆ ಹೂಗಳು? ಸರ್ವರ್ಥ ಕುಸುಮೋತ್ಕಟಾಂ. ಆ ಸಭೆಯಲ್ಲಿ ಮೇರು ಪರ್ವತದಲ್ಲಿ, ಆ ರತ್ನ ಪರ್ವತದಲ್ಲಿ ಹೇಗೆ ಮಾಲೆಗಳು ಹೂಗಳೆಲ್ಲ ಉಂಟು ಕೇಳಿದ್ರೆ, ಎಲ್ಲ ಋತುಗಳಲ್ಲಿಯೂ ಕೂಡ ಇರುವಂತ ಹೂಗಳು ಅಲ್ಲಿ ಇದ್ದಾವೆ. ಕೆಲವೆಲ್ಲ ಹೇಗಿರ್ತದೆ ಕೇಳಿದ್ರೆ, ಯಾವುದೋ ಋತುವಿನಲ್ಲಿ ಇದ್ದ ಹೂಗಳು ಯಾವುದೋ ಕಾಲದಲ್ಲಿ ಇಲ್ಲ, ಎಲ್ಲ ಋತುಗಳಲ್ಲಿಯೂ ಅದು ಸಿಕ್ಕತ್ತೆ, ಅದು ಇರತ್ತೆ. ಹಾಗಾಗಿ ಅದು ಎಲ್ಲಿಯೂ ಕೂಡ ಪುಷ್ಪಗಳು ಬಾಡ್ಲೇ ಇಲ್ಲ. ಅನ್ಸೀಸನ್ ಹೂಗಳೆಲ್ಲ ಎಲ್ಲ ಏನು ಮಾಡಿದ್ದಾರೆ, ಎಲ್ಲ ಕಾಲದಲ್ಲಿಯೂ ಕೂಡ ಉತ್ಕಟವಾದ ಹೂಗಳು ಇರ್ತಾವಂತ, ಆ ಹೂಗಳನ್ನೆಲ್ಲ ಅಲಂಕಾರಕ್ಕೆ ಅದನ್ನು ಉಪಯೋಗ ಮಾಡಿದ್ದಾರೆ. ಹಾಗಾಗಿ ಆಲೋಚನೆ ಮಾಡಿ, ಅಷ್ಟು ಮುತ್ತು ರತ್ನಗಳಿರುವಂತಹ ಸಭೆ, ಆ ಸಭೆಯಲ್ಲಿ ಕೂಡ ಹೂವಿನ ಮಾಲೆ ಹಾಕುವಂಥದ್ದು ಹಾಕಿದ್ದಾರೆ. ಹಾಗಾಗಿ ನಾವು ಕೂಡ ಅಷ್ಟೇ, ಎಷ್ಟೇ ಬಂಗಾರದಿರ್ಲಿ ಬೆಳ್ಳಿದಿರ್ಲಿ ಯಾವುದೇ ಇರಲಿ, ದೇವರಿಗೆ ಹಾಕುವ ಹೂವು ಉಂಟಲ್ಲ ಅದಂತೂ ಹಾಕ್ಲೇಬೇಕು. ದೇವ ಮಾಯಾಧರಾಂ ರಮ್ಯಾಂ. ಇಷ್ಟು ಮಾತ್ರ ಅಲ್ಲ, ಮತ್ತೆ ದೇವಮಾಯೆಯನ್ನು ಧರಿಸಿರುವಂಥದ್ದು ಅಂತ ಹೇಳ್ತಾರೆ. ಅಂತಹ ಒಂದು ವಿಶ್ವಕರ್ಮನಿಂದ ವಿಹಿತವಾದಂಥದ್ದು ಸಭೆ ಅದಾಗಿತ್ತು. ತಾಂ ಹೃಷ್ಟಮನಸಃ ಸರ್ವೇ ಯಥಾಸ್ಥಾನಂ ಯಥಾ ವಯಃ ಯಥಾ ನಿದೇಶಂ ತ್ರಿದಶಾಃ ವಿವಶುಸ್ತೆ ಸಭಾಂ ಶುಭಾಂ. ಆ ರಮಣೀಯವಾದಂತಹ ಸಭೆಯನ್ನು ಸಮಸ್ತ ದೇವತೆಗಳು ಕೂಡ ಸಂತೋಷದಿಂದ ಅಲ್ಲಿ ಪ್ರವೇಶ ಮಾಡಿದ್ದಾರೆ. ಸಭೆಗೆ ಹೋಗುದು ಹೇಳಿದ್ರೇನೆ ಒಂದು ಆನಂದ ದೇವತೆಗಳಿಗೆ. ಅದು ಕೂಡ ಯಾರು ಬರ್ತಾರೆ? ಮಹಾವಿಷ್ಣು ಬರ್ತಾನೆ ಸಭೆಗೆ. ಹಾಗಾಗಿ ಎಲ್ಲರೂ ಕೂಡ ಸಂತೋಷದ ಒಂದು ಮನಸ್ಸಿನಿಂದ ಪ್ರವೇಶ ಮಾಡಿದ್ದಾರೆ. ಹೋಗುವಾಗ ಏನು ಮಾಡಿದ್ದಾರೆ? ಯಥಾಸ್ಥಾನಂ ಯಥಾ ವಯಃ. ಯಥಾಸ್ಥಾನಂ, ಯಾರ್ಯಾರಿಗೆ ಯಾವ ಯಾವ ಯೋಗ್ಯತೆಯಲ್ಲಿ ಕೂತ್ಕೊಳ್ಬೇಕೋ ಆ ರೀತಿ ಆಯಾಯ ಸ್ಥಾನದಲ್ಲಿ ಕೂತಿದ್ದಾರೆ. ಪ್ರೋಟೋಕಾಲ್ ನಾವು ಹೇಳ್ತೇವಲ್ಲ, ಇಂಥವರು ಮೊದಲು ಕೂತ್ಕೊಳ್ಬೇಕು, ಆಮೇಲೆ ಇಂಥವ್ರು ಕೂತ್ಕೊಳ್ಬೇಕು, ಆಮೇಲೆ ಇಂಥವ್ರು ಕೂತ್ಕೊಳ್ಬೇಕು. ಹಾಗೆ ಯಥಾ ವಯಃ. ಕೆಲವರಿಗೆ ವಯಸ್ಸು, ಇವನಿಗೆ ಜಾಸ್ತಿ ವಯಸ್ಸು, ಇವ ಇಲ್ಲಿ ಕೂತ್ಕೊಳ್ಬೇಕು, ಇವನಿಗೆ ಮತ್ತೆ ವಯಸ್ಸು, ಇವ ಇಲ್ಲಿ ಕೂತ್ಕೊಳ್ಬೇಕು ಅಂತ. ಕೆಲವು ಸಲ ಒಂದೇ ಪೋಸ್ಟ್ 4-5 ಜನ ಇರ್ತಾರೆ, ಆದ್ರೆ ಅದರಲ್ಲಿ ಏನ್ ಮಾಡ್ತಾರೆ ನಾವು ನೋಡ್ತೇವೆ, ನಾವು ಮತ್ತೆ ಅದರಲ್ಲಿ ವಯಸ್ಸು ನೋಡ್ತೇವೆ. ಪಾಪ ಇವರು ವಯೋವೃದ್ಧರು, ಪಾಪ ಅವರಿಗೆ ಮೊದಲು ಸ್ಥಾನ ಅಂತ. ಎಲ್ಲ ಸಮಾನ ಹೌದು, ಆ ಪೋಸ್ಟ್ ಅಲ್ಲಿಯೂ ಮತ್ತೆ ತಾರತಮ್ಯವನ್ನು ನೋಡಿಕೊಂಡು ಕೂತ್ಕೊಳ್ತೇವೆ. ಇದು ಎಷ್ಟು ಚಂದ ನಮ್ಮ ಶಾಸ್ತ್ರಗಳಲ್ಲಿ ಉಂಟು ಕೇಳಿದ್ರೆ, ತಾರತಮ್ಯ ಅಂದ್ರೆ ಇದು. ನಾವೇನು ತಾರತಮ್ಯ ಅಂದ್ರೆ ಇಂಪಾರ್ಶಿಯಾಲಿಟಿ ಅಂತ ತಿಳ್ಕೊಳ್ತೇವೆ, ಅಲ್ಲ. ಅವರವರ ಯೋಗ್ಯತೆಗೆ ತಕ್ಕಾಗಿ ನಡೆಯುವಂಥದ್ದು ತರತಮ ಭಾವವೇ ಹೊರತು ಅದು ನೀಚ ಭಾವ ಅಲ್ಲ. ಏನು, ಮಕ್ಕಳಿಗೆ ನೀವು ಊಟ ಬಟ್ಟೆ ಕೂತ್ಕೊಳ್ಳುವಾಗ ಏನು ಹೇಳ್ತೇವೆ? ಎಲ್ರಿಗೂ ಸರಿಯಾಗಿ ಬಡಿಸಿ ಅಂತ ಹೇಳ್ತೇವೆ. ಸರಿಯಾಗಿ ಬಡಿಸ್ಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಲಾಡು ಎಲ್ರಿಗೂ ಬಡಿಸ್ತಾ ಹೋಗುದು. ಮಕ್ಕಳೇ ಇರ್ತಾರೆ, ಅವಳಿಗೂ ದೊಡ್ಡ ದೊಡ್ಡ ಲಾಡು ಬಡಿಸ್ತಾ ಹೋಗುದು. ಹಾಗೇನು ಹೇಳ್ತವೆ ಮಕ್ಕಳು? ಅಯ್ಯೋ ಮಾರ್ರೆ, ಯಾಕೆ ವೇಸ್ಟ್ ಮಾಡ್ತೀರಿ ಮಾರ್ರೆ, ದೊಡ್ಡವರಿಗೆ ಜಾಸ್ತಿ ಚಿಕ್ಕವರಿಗೆ ಸಿಕ್ಕಿ ಆಯ್ತು ಅಂತ ಹೇಳಿ ಲಾಡನ್ನು ಪುಡಿ ಮಾಡಿ ಹಾಕಿದ್ರೆ ಮಕ್ಕಳು ಬೊಬ್ಬೆ ಹೊಡಿತಾರೆ. ಏನು, ಅವ್ರಿಗೂ ಇಡೀ ಉಂಟು, ನನಗೆ ಯಾಕೆ ತುಂಡು ಮಾಡಿದ್ದು ಅಂತ ಬೊಬ್ಬೆ ಹೊಡಿತೇವೆ. ಆಗ ಏನ್ ಮಾಡ್ಬೇಕು ನಾವು? ದೊಡ್ಡವರಿಗೆ ದೊಡ್ಡ ಲಾಡು ಮಾಡ್ಬೇಕು, ಚಿಕ್ಕವರಿಗೆ ಚಿಕ್ಕ ಲಾಡು ಮಾಡ್ಬೇಕು. ಆ ಮಕ್ಕಳಿಗೆ ಖುಷಿ, ನನಗೆ ಸ್ವಲ್ಪ ಇಡೀ ಲಾಡು ಸಿಕ್ಕಿತು ಅಂತ. ಹಾಗೆ ಅವರವರ ಯೋಗ್ಯತೆಗೆ ಸರಿಯಾಗಿ ಇರುವಂತದ್ದನ್ನು ತಾರತಮ್ಯದ ವ್ಯವಸ್ಥೆಯಲ್ಲಿ ಕೂಡಿಸ್ತಾ ಇದ್ದಾರೆ ಹೊರತು ಮತ್ತೇನು ಅಲ್ಲ. ಚಿಕ್ಕವರನ್ನು ಮೇಲೆ ಕೂಡಿಸಿಕೊಳ್ತಿದ್ರೆ ಚಿಕ್ಕವರಿಗೆ ಖುಷಿ ಆಗತ್ತೆ, ಆದ್ರೆ ದೊಡ್ಡವರಿಗೆ ಬಿಸಿ ಆಗತ್ತೆ. ಅಯ್ಯೋ, ನನಗೆ ಇವರಿಗಿಂತ ಕೆಳಗೆ ಹಾಕಿದ್ರಲ್ಲ ಅಂತ. ಹಾಗಾಗಿ ಒಂದು ಹನುಮಂತ ತಾನು ಸುಗ್ರೀವನನ್ನು ಮತ್ತೆ ಈ ರಾಮನನ್ನು ಭೇಟಿಗೆ ವ್ಯವಸ್ಥೆ ಮಾಡ್ತಾನೆ. ಭೇಟಿಗೆ ವ್ಯವಸ್ಥೆ ಮಾಡಬೇಕಾದ್ರೂ ಅಲ್ಲಿ ಆಸನವನ್ನು, ಕೊಂಬೆ ಗೆಲ್ಲುಗಳನ್ನು ತುಂಡು ಮಾಡಿ ಇರ್ತಾನೆ. ರಾಮನಿಗೆ ಕುತ್ಕೊಳ್ಳಿಕ್ಕೆ ಒಂದು ಬಂಡೆ, ಸುಗ್ರೀವನಿಗೆ ಕುತ್ಕೊಳ್ಳಿಕ್ಕೆ ಒಂದು ಗೆಲ್ಲನ್ನು ಇರ್ತಾನೆ, ಇನ್ನೊಬ್ಬರಿಗೆ ಕುತ್ಕೊಳ್ಳಿಕ್ಕೆ ಇನ್ನೊಂದು ಗೆಲ್ಲು. ಹೀಗೆಲ್ಲ ವ್ಯವಸ್ಥೆ ಮಾಡುವಾಗ್ಲೂ ಕೂಡ ತಾರತಮ್ಯವಾಗಿ ಮಾಡ್ತಾರೆ. ಅಂದ್ರೆ ಏನು? ಅವರವರ ರಾಜಾಧಿರಾಜ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಸರ್ವೋತ್ತಮ, ಅವನಿಗೆ ಮೇಲಿನ ಸ್ಥಾನ.
ಅದರ ನಂತರ ಲಕ್ಷ್ಮಣನ ಸ್ಥಾನ. ಲಕ್ಷ್ಮಣನಿಗೂ ರಾಮನಿಗೂ ಸಮಾನವಾಗಿ ಸ್ಥಾನವೇ ಕೊಡ್ಲಿಲ್ಲ ಅವರು. ಯಾಕೆ ಕೇಳಿದ್ರೆ ಇದು ಇರುವ ವ್ಯವಸ್ಥೆಯೇ ಹೀಗೆ. ಹಾಗೆ ಇಲ್ಲಿ ಕೂಡ ಆ ಪ್ರೋಟೋಕಾಲ್ ಉಂಟಲ್ಲ, ಅದನ್ನು ಬಹಳ ಗಮನವಿಟ್ಟು ತಾವು ಮಾಡಿದ್ದಾರೆ. ಹಾಗಾಗಿ ಯಥಾಸ್ಥಾನಂ ಯಥಾವಯ, ಸಂತೋಷದಿಂದಾಗಿ ಅವರು ಅದನ್ನು ಗಮನಿಸ್ತಾ ಇದ್ದಾರೆ. ಹಾಗಾಗಿ ಸಭೆ ಸಮಾರಂಭಗಳಲ್ಲಿ ಮೊದಲೇ ನಾವು ಬೋರ್ಡ್ ಎಲ್ಲ ಬರೆದು ಇಡ್ತೇವೆ, ಇದು ಇಂಥವರಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು. ಆಗ ಈ ಗಲಾಟೆಯೇ ಇರೋದಿಲ್ಲ, ಅದೆಲ್ಲ ಆಲೋಚನೆ ಮಾಡಿ ಇಡ್ಲಿಕ್ಕೆ ಆಗತ್ತೆ. ಇಲ್ಲದ್ರೆ ಇವರು ಕೂತ ನಂತರ ಅವರು ಬಂದ್ರೆ ನೀವು ಈ ಕಡೆ ಹೋಗಿ ಅಂತ ಹೇಳ್ಬೇಕಾಗತ್ತೆ. ಹಾಗಾಗಿ ಅದೇ ರೀತಿಯಾಗಿ ಮಾಡಿದ್ದಾರೆ. ಯಥಾ ನಿದೇಶಂ ತ್ರಿದಶಾಹ, ಮತ್ತೆ ನಿರ್ದೇಶನವನ್ನು ಮಾಡಿದ್ದಾರೆ. ಇಲ್ಲೆಲ್ಲೇ ಕೂತ್ಕೊಳ್ಬೇಕು, ದೇವತೆಗಳು ಇಲ್ಲಿ ಕೂತ್ಕೊಳ್ಬೇಕು, ಋಷಿಗಳು ಇಲ್ಲಿ ಕೂತ್ಕೊಳ್ಬೇಕು, ಬ್ರಹ್ಮಾದಿಗಳು ಇಲ್ಲಿ ಕೂತ್ಕೊಳ್ಬೇಕು, ಇದೆಲ್ಲವೂ ಕೂಡ ನಿರ್ದೇಶನವನ್ನು ಮಾಡಿದ್ದಾರೆ. ಹಾಗಾಗಿ ಶಾಸ್ತ್ರವಿಹಿತವಾದ ರೀತಿಯಿಂದಾಗಿ ಅದಕ್ಕೆ ಶುಭಾಂ ಸಭಾಂ ಶುಭಾಂ, ಶುಭವಾದ ಸಭೆ ಅಂತ ಕರೀತಾ ಇದ್ದಾರೆ. ಒಳ್ಳೆ ರೀತಿಯಾದಂತಹ ಆ ಸಭಾ ನಿರ್ಮಾಣ ಆಗಿದೆ. ಎಲ್ಲರೂ ಅದರಲ್ಲಿ ಪ್ರವೇಶ ಮಾಡಿ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ. ತೇ ನಿಷೇಧುರ್ಯಥೋಕ್ತೇಷು ವಿಮಾನೇ ಶ್ವಾಸನೇಷು ಚ ಭದ್ರಾಸನೇಷು ಪೀಠೇಷು ಕುಶಾಸ್ತರಣೇಷು ಚ. ಇನ್ನು ದೇವತೆಗಳಾದರೂ ಏನು ಮಾಡಿದರೆ, ತಮಗೆ ವಿಹಿತವಾದಂಥ ಸ್ಥಾನಗಳಲ್ಲಿ, ಆಸನಗಳಲ್ಲಿ ತಾವು ಕುಳಿತುಕೊಂಡಿದ್ದಾರೆ ಅಂತ ಕೊಡ್ತಾ ಇದ್ದಾರೆ. ಆ ಆಸನಗಳು ಹೇಗೆ ಮಂಗಳಮಯವಾದಂಥ ಆಸನಗಳು ಅಂತ ಕೊಟ್ಟಿದ್ದಾರೆ. ಅದರಲ್ಲಿಯೂ ಕೂಡ ಆ ಪೀಠಗಳಲ್ಲಿ, ದರ್ಬೆಗಳಲ್ಲಿ, ಚಾಪೆಗಳಲ್ಲಿ ಎಲ್ಲ ತಾರತಮ್ಯಕ್ಕನುಸಾರವಾಗಿ ಕುಳಿತುಕೊಂಡಿದ್ದಾರೆ. ಹಾಗಾದ್ರೆ ಕುತ್ಕೊಳ್ಳುವಾಗ ಸೀಟ್ ಹೇಗಿರ್ಬೇಕು? ಕೆಲವರು ಕೇಳೋದಂತೂ ಬಟ್ಟೆ ಹಾಕಿ ಕುತ್ಕೊಳ್ಬೇಕಾ, ಮರದಲ್ಲಿ ಕುತ್ಕೊಳ್ಬೇಕಾ, ಅಲ್ಲ ಬೆಳ್ಳಿ ಸ್ಥಾನಗಳ ಅಂತ ಹೇಳಿದೆ. ಚೈಲಾಜಿನ ಕುಶೋತ್ತರಂ ಅಂತ ಹೇಳ್ತಾರೆ. ಮೊದಲು ಹೇಗಿರಬೇಕು ಕೇಳಿದ್ರೆ, ದಾರಿದ್ರ್ಯಂ ದಾರುಕಾಸನಂ, ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲ, ಅದು ದರಿದ್ರ ಹೇಳಿದ್ರು ಮನೆ. ಹಾಗಾದ್ರೆ ಮತ್ತೆ ಮನೆಯಲ್ಲೇ ಕೂತ್ಕೊಳ್ಳೋದಲ್ಲ, ಬೆಳ್ಳಿದ್ದೋ ಬಂಗಾರದ್ದು ಆಗಿರ್ಬೇಕು ಅಂತ. ಅದಕ್ಕೇನು ಮಾಡೋದು, ಮರದ ಮನೆಗೆ ಬೆಳ್ಳಿಯನ್ನು ಹಾಕಿಸೋದು, ಅದು ಪೂರ್ತಿ ಬೆಳ್ಳಿ ಆಗಿರ್ಬೇಕು, ಕೊನೆಯ ಪಕ್ಷ ಒಂದು ತುಂಡಾದ್ರೂ ಇರಬೇಕು ಅಂತ. ಹಾಗಾಗಿ ಅದು ಮಣೆ ಅಲ್ಲ, ಮರದ್ದಲ್ಲ, ಮತ್ತೆ ಅದರಲ್ಲಿ ಬೆಳ್ಳಿಯ ಸಂಪರ್ಕ ಬಂದದ್ರಿಂದ ಅದು ಆಸನ ಆಯಿತು. ಹೀಗೆ ಅದರ ಮೇಲೆ ಚೈಲಾಜಿನ ಕುಶೋತ್ತರಂ, ಆಮೇಲೆ ಬಟ್ಟೆ ಹಾಕಬೇಕು. ನಾವು ಇವತ್ತು ಹೇಳ್ತೇವೆ ಕುಶನ್ ಅಂತ ಹೇಳ್ತೇವೆ ಅಷ್ಟೇ, ಅಂತೂ ಸ್ವಲ್ಪ ಸ್ಮೂತ್ ಆಗಿರುವಂತಹ ಬಟ್ಟೆ ಹಾಕಬೇಕು. ಅದರ ನಂತರ ಕೃಷ್ಣಾಜಿನ ಹಾಕಬೇಕು, ಅದರ ಮೇಲೆ ದರ್ಬೆ ಹಾಕೊಳ್ಬೇಕು, ಅದರ ಮೇಲೆ ಕೂತ್ಕೊಳ್ಬೇಕು. ಹಾಗಾದ್ರೆ ಕೂತ್ಕೊಳ್ಳಿಕ್ಕೆ ನೋಡಿ ಎಷ್ಟೆಲ್ಲ ಕಂಫರ್ಟ್ ಆಗಿರ್ಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಆ ರೀತಿಯಾಗಿ ಇಲ್ಲಿಯೂ ಕೂಡ ದೇವತೆಗಳಿಗೆ ಭದ್ರಾಸನೇಶು ಪೀಠೇಶು ಕುಶಸ್ಥರಣೇಶು ಚ, ಭದ್ರಾಸನಗಳನ್ನೆಲ್ಲ ಮಾಡಿದ್ದಾರೆ. ಕೂತ್ಕೊಳ್ಳಿಕ್ಕೆ ಎಷ್ಟು ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಿದ್ದಾರೆ ಅಂತ ಕೊಡ್ತಾ ಇದ್ದಾರೆ. ದರ್ಭೆಯಲ್ಲಿ ಕೂತ್ಕೊಳ್ಬೇಕಾದ್ರೂ ಕೂಡ ನಿರಸ್ತ ಪರಾವಸಹು ಇದಂ ಅರ್ವಾವಸೋ ಸದನೇ ಸೇದಂ ಎನ್ನುವ ಮಂತ್ರಗಳಿಂದ ಕೂತ್ಕೊಳ್ಳಿಕ್ಕುಂಟು. ಆ ಪೀಠದಲ್ಲಿ ದೇವತೆಗಳಿದ್ದಾರೆ, ಅನಂತಾದಿ ದೇವತೆಗಳಿದ್ದಾರೆ, ಅವರನ್ನೆಲ್ಲ ಸ್ಮರಿಸಿಕೊಳ್ಳಬೇಕು ಅಂತ ಉಂಟು. ಹಾಗಾಗಿ ಆ ರೀತಿಯಾಗಿ ಎಲ್ಲ ಕುಳಿತುಕೊಂಡಿದ್ದಾರೆ. ತತಃ ಪ್ರಭಂಜನೋ ವಾಯು ಬ್ರಹ್ಮಣ ಸಾಧುಚೋದಿತ ಮಾ ಶಬ್ದ ಇತಿ ಸರ್ವತ್ರ ಪರಿಚಕ್ರಾಮತಾಂ ಸಭಾಂ. ಆಮೇಲೆ ಚತುರ್ಮುಖ ಬ್ರಹ್ಮ ತಾನು ಸಭೆಯನ್ನು ಕಾರ್ಯನಿರ್ವಹಣೆಯನ್ನು ನಡೆಸ್ತಾ ಇದ್ದಾನೆ. ಏನು ಮಾಡ್ತಾನೆ? ಪ್ರಭಂಜನ ವಾಯು ಅಂತ ಒಬ್ಬ ವಾಯು, 49 ವಾಯುಗಳು. ಅದರಲ್ಲಿ ಪ್ರಧಾನ ಕೆಲವು ನಾಸಿಕ್ಯ ವಾಯು, ಪ್ರಭಂಜನ ವಾಯು, ಮುಖ್ಯ ಪ್ರಾಣ, ಮುಖ್ಯ ವಾಯು, ಹೀಗೆಲ್ಲ ಬೇರೆ ಬೇರೆ ವಾಯುಗಳಿದ್ದಾರೆ. ಅದರಲ್ಲಿ ಒಬ್ಬ ಪ್ರಭಂಜನ ಅಂತ ವಾಯುದನ, ಅವನನ್ನು ಕರೆದು ಹೇಳಿದಾನಂತೆ, ಎಲ್ಲ ಕಡೆ ಹೋಗು, ಎಲ್ಲ ಕಡೆ ಹೋಗಿ ಯಾರ ಹತ್ರ ಮಾತಾಡಬೇಡ ಅಂತ ಹೇಳು, ಶಬ್ದ ಮಾಡಬೇಡಿ, ಗಲಾಟೆ ಮಾಡಬೇಡಿ ಅಂತ ಹೇಳು. ಮಾ ಶಬ್ದ ಇದೆ ಸರ್ವತ್ರ, ಎಲ್ಲರ ಹತ್ರ ಸೈಲೆಂಟ್ಸ್ ಅಂತ ಹೇಳುವ ಹಾಗೆ ಮಾತಾಡ್ಲಿಕ್ಕೆ ಹೇಳ್ತಾ ಇದ್ದಾನಂತೆ. ಹಾಗಾಗಿ ಸಭೆಯಲ್ಲಿ ನೋಡಿ, ಆ ಕಾಲದಿಂದ ಈ ಕಾಲದವರೆಗೆ ಅದು ಮಾಡಿ ಹೇಳಬೇಕಾಗತ್ತೆ, ಯಾರು ಮಾತಾಡಬೇಡಿ ಅಂತ. ಕೊನೆಗೆ ಗಲಾಟೆ ಆಗುದು, ಯಾರು ಮಾತಾಡಬೇಡಿ ಅಂತ ಹೇಳುದೇ ದೊಡ್ಡ ಗಲಾಟೆ ಆಗಿ ಬಿಡತ್ತೆ. ಹೀಗೆ ಪ್ರಭಂಜನ ವಾಯು ಸರ್ವತ್ರ ಸಂಚಾರ ಮಾಡಿಕೊಂಡು ಯಾರು ಮಾತಾಡಬೇಡಿ, ಸಭೆ ಆರಂಭ ಆಗತ್ತೆ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ? ಎಲ್ಲ ಕಡೆ ಹಾಗೆ ಅಪರೂಪದಲ್ಲಿ ಸಿಕ್ಕಿದಾಗ ಹೆಂಗಿದ್ದೀರಿ, ಅವತ್ತು ಸಿಕ್ಕಿದ್ದಲ್ಲ, ತಾವು ಕುಶಲವೇ, ಹೀಗೆಲ್ಲ ಹೇಳ್ತಾರೆ. ಸಭೆಗಳಲ್ಲಿಯೂ ಹಾಗೆ ನೋಡಿ, ಎಲ್ಲ ಸಭೆಗಳಲ್ಲಿಯೂ ಹಾಗೆ ಎಲ್ಲ ಸೇರಿಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಸುಖ ಕಷ್ಟ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಪ್ರಭಂಜನ ವಾಯು ಎಲ್ಲ ಕಡೆ ಹೋಗಿ ಹೇಳ್ತಾ ಇದ್ದಾನೆ, ಸರ್ವತ್ರ ಹೋಗಿ ಯಾರು ಮಾತಾಡಬೇಡಿ ಹೇಳ್ತಾನೆ. ನಿಶ್ಶಬ್ದೇ ಸ್ಥಿಮಿತೆ ತಸ್ಮಿನ್, ಆಗ ಏನಾಯ್ತು? ನಿಶ್ಶಬ್ದ ಆಯ್ತು ನೋಡಿ. ನಿಶ್ಶಬ್ದೇ ಸ್ಥಿಮಿತೆ ತಸ್ಮಿನ್ ಸಮಾಜೆ ತ್ರಿದಿವೌಕಸಾಂ ಬಭಾಷೆ ಧರಣೀಂ ವಾಕ್ಯಂ ದೇವಾನ್ ಕರುಣ ಭಾಷಿಣಿ. ಆಗ ಧರಣಿ ದೇವಿ ತಾನು ಮಾತಾಡ್ಲಿಕ್ಕೆ ಶುರು ಮಾಡಿದ್ಲು. ಎಂತಹ ಧರಣಿ ದೇವಿ ಅಂತ, ಆ ಕಡೆ ವಾಯುದೇವರ ಅಪ್ಪಣೆಯಂತೆ ನಿಶ್ಶಬ್ದವಾದಂತಹ ಆ ದೇವತೆಗಳ ಸಭೆಯಲ್ಲಿ ಕರುಣಾ ವಾರುಣಿ ಅಂತ ಹೇಳ್ತಾರೆ, ಕರುಣಾ ಭಾಷಿಣಿ, ಕರುಣೆಯಿಂದ ಕೂಡಿದಂತಹ, ಅಂದ್ರೆ ಪೀಡಿತಳಾದವಳು ಇವಳು, ದುಃಖಿತಳಾದವಳು. ಹಾಗಾಗಿ ಆಕೆ ಕರುಣೆಯಿಂದ ಕೂಡಿದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅಹಂಕಾರವಾದ ಮಾತುಗಳಲ್ಲ, ಜೋರು ಮಾಡಿ ಹೇಳುವಂಥದ್ದಲ್ಲ,
ತಾನು ತುಂಬಾ ಪೀಡಿತನಾಗಿದ್ದೇನೆ ಅಂತ ತನ್ನ ದುಃಖವನ್ನು ತೋಡುವಂತಹ ಕರುಣೆಯ ಮಾತುಗಳಿಂದ ತಾನು ಭೂದೇವಿ ತಾನು ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ದಾಳೆ. ನೋಡಿ, ಎಷ್ಟು ಪುರಾಣಗಳು ಪ್ರತಿಯೊಂದು ಹಂತದಲ್ಲಿಯೂ ನಮಗೆ ಶಿಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ಆದರೆ ನಾವು ಯಾವ ದೃಷ್ಟಿಯಲ್ಲಿ ನೋಡ್ತೇವೆ ಪುರಾಣಗಳನ್ನು? ನಾವೆಲ್ಲ ಕಥಾ ದೃಷ್ಟಿಯಿಂದ ನೋಡ್ತೇವೆ. ಅವರಿಗೆ ಕಥೆ ಹೇಳೋದು ಮುಖ್ಯ ಅಲ್ಲ, ಒಂದು ವಾಕ್ಯದಲ್ಲಿ ಮುಗಿಸ್ಲಿಕ್ಕೆ ಬರುತ್ತೆ. ಯಾವತ್ತು ಹೇಳೋದು, ರಾಮಾಯಣ ಶುರು ಮಾಡಿತು ಬಿಡುದು ಅಂದ್ರೆ ರಾಮಾಯಣ ಮುಗಿಯುವುದೇ ಇಲ್ಲಪ್ಪ ಅಂತ. ಅಂದ್ರೆ ಏನು? ಮುಗಿಯದ ಕಥೆ ಅಂದ್ರೆ ರಾಮಾಯಣ ಅಂತ ನಮ್ಮ ತಲೆಯಲ್ಲಿ. ಅದೇ ರಾಮಾಯಣವನ್ನು ಒಂದು ವಾಕ್ಯದಲ್ಲಿ ಮುಗಿಸ್ಲಿಕ್ಕೆ ಬರುತ್ತೆ. ಹೇಗೆ? ದಶರಥನ ಕಂದ, ರಾವಣನ ಕೊಂದ, ಸೀತೆಯನ್ನು ತಂದ, ಮುಗೀತಲ್ವ ರಾಮಾಯಣ. ದಶರಥನ ಕಂದ, ರಾವಣನ ಕೊಂದ, ಸೀತೆಯನ್ನು ತಂದ. ಹಾಗಾದ್ರೆ ಚಿಕ್ಕದು ಮಾಡಿ ಹೇಳಲಿಕ್ಕೆ ಬರುತ್ತೆ, ದೊಡ್ಡದು ಮಾಡಿಯೂ ಹೇಳಲಿಕ್ಕೆ ಬರುತ್ತೆ. ಹಾಗಾದ್ರೆ ಯಾಕೆ ಅಷ್ಟು ಹೇಳಿದ್ರು? ಯಾಕೆ ಹೇಳಿದ್ರು ಕೆಟ್ಟ? ಅವರಿಗೆ ಕಥೆ ಹೇಳೋದು ಪ್ರಧಾನ ಅಲ್ಲ, ನಮಗೆ ಜ್ಞಾನವನ್ನು ಕೊಡೋದು ಪ್ರಧಾನ. ನಾವು ಇವತ್ತೆಷ್ಟೋ ಜನರ ತಲೆಯಲ್ಲಿ ಉಂಟು, ಪುರಾಣಗಳು ಓದಿದ್ರೆ, ವೇದಾಂತ ಓದಿದ್ರೆ, ಸಂಸ್ಕೃತ ಕಲ್ತ್ರೆ ಅವ ಬಾವಿಯ ಒಳಗಿನ ಕಪ್ಪೆಯಾಗಿ ಬಿಡ್ತಾನೆ, ಅವನಿಗೆ ಬೇರೆ ಲೌಕಿಕ ಜ್ಞಾನವೇ ಬರಲ್ಲ ಅಂತ ಹೇಳ್ತಾರೆ. ನಿಜವಾಗಿ ನೋಡಿ, ನಮ್ಮ ಪೂರ್ತಿ ವಿಶ್ವ ಏನೊಂದು ಗುರು ಭಾರತ ಅಂತ ಹೇಳುವಂಥದ್ದು ಜ್ಞಾನದಲ್ಲಿ. ಹಾಗಾದ್ರೆ ಅಂತಹ ಜ್ಞಾನ ಅಡಕವಾಗಿರುವುದು ನಮ್ಮ ಶಾಸ್ತ್ರಗಳಲ್ಲಿ. ಅದು ಪೂರ್ತಿ ಅರ್ಥ ಮಾಡಿಕೊಂಡ್ರೆ ಖಂಡಿತ ಯಾವ ನಮ್ಮ ಒಂದು ವ್ಯವಸ್ಥೆ ಉಂಟು, ಖಂಡಿತ ಅದು ದುಃಖಜನಕ ಆಗಿರೋದಿಲ್ಲ. ಇಲ್ಲದ್ರೆ ಅರ್ಧಂಬರ್ಧ ಓದ್ತೇವೆ, ಗಲಾಟೆಗೆ ಶುರು ಮಾಡ್ತೇವೆ. ಅದೇನು ಬ್ರಾಹ್ಮಣರ ಹಾಗೆ, ಅದೇನು ಕ್ಷತ್ರಿಯರು ಹೀಗೆ, ಅದೇನು ಅವರು, ಇದೇನು ಹೀಗೆ ಅಂತ ಗಲಾಟೆಗೆ ತೊಡಗ್ತೇವೆ. ಯಾವಾಗ ತೊಡಗುವುದಿಲ್ಲ ಕೇಳಿದ್ರೆ, ಪ್ರತಿ ಶಬ್ದವನ್ನು ಹೀಗೆ ಭಗವಂತನ ಪರಕವಾಗಿ ಇರುವಂತದ್ದು ಜ್ಞಾನವನ್ನು ಕೊಡೋದು. ಹಾಗೆ ಒಂದು ಸಭೆ ಹೇಗಿರಬೇಕು, ಸಭೆಯಲ್ಲಿ ಮೊದಲು ಏನೋ ಅನೌನ್ಸ್ಮೆಂಟ್ ಮಾಡಬೇಕು, ಎಲ್ಲ ಮಾತಾಡಬೇಡಿ ಅಂತ ಹೇಳಬೇಕು. ಇದೆಲ್ಲವನ್ನು ಕೂಡ ಹಿಂದೆ ಮಾಡಿದ್ರು, ಅದನ್ನು ಇಲ್ಲಿ ತೋರಿಸಿ ಕೊಡ್ತಾ ಇದ್ದಾರೆ. ಧರಣಿ ದೇವಿ ತಾನು ಮಾತಾಡ್ತಾ ಇದ್ದಾಳೆ. ತ್ವಯಾ ಧಾರ್ಯ ತ್ವಹಂ ದೇವ ತ್ವಯಾ ವೈ ಧಾರ್ಯತೆ ಜಗತ್ ತ್ವಂ ಧಾರಯಸಿ ಭೂತಾನಿ ಭುವನಾನಿ ಬಿಭರ್ಷಿಜ. ಧರಣಿ ದೇವಿ ಈಗ ವಿಷ್ಣು ಹತ್ರ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ಇಷ್ಟರವರೆಗೆ ಅಲ್ಲಿ ಬ್ರಹ್ಮ ಹೋಗಿ ಮಾತಾಡಿದ, ವಿಷ್ಣು ಹತ್ರ. ನೋಡಿ, ಇದೆಲ್ಲ ಏನು? ಇದೆಲ್ಲ ಪ್ರೋಟೋಕಾಲ್. ಏನು? ಡೈರೆಕ್ಟ್ ಆಗಿ ದೇವರ ಹತ್ರ ಹೋಗಿ ಡೈರೆಕ್ಟ್ ಆಗಿ ದೇವ್ರೆ ನನಗೆ ಹೀಗಾಯ್ತು ಹಾಗಾಯ್ತು ಹೇಳಿದ್ರೆ ಯಾರು ಕೇಳಲ್ಲ. ಮತ್ತೆ ಮೊದಲು ಬ್ರಹ್ಮದೇವರನ್ನು ಕಳಿಸ್ಬೇಕು. ಬ್ರಹ್ಮದೇವರಂದ್ರೆ ಗುರುಗಳು, ಆಚಾರ್ಯ ಮಧ್ವರು ಹೋಗಿ ನಮ್ಮ ಬಗ್ಗೆ ರೆಕಮೆಂಡ್ ಮಾಡಬೇಕು. ಇಂಥವನು ಬಂದಿದ್ದಾನೆ, ಇಂಥವ ಸಾಧನೆ ಮಾಡ್ತಾ ಇದ್ದಾನೆ, ಅವರಿಗೆ ಮೋಕ್ಷ ಕೊಡಿಯಪ್ಪ ಅಂತ ಹೇಳ್ಬೇಕು. ಆಗ ಭಗವಂತ ಬಂದು ಮೋಕ್ಷ ಕೊಡ್ತಾನೆ. ಹಾಗಾಗಿ ಭಗವಂತನ ಅನುಗ್ರಹ ಆಗಬೇಕಾ, ಗುರುದ್ವಾರವೇ ನಾವು ಹೋಗಬೇಕು. ಇಲ್ಲಿ ಚತುರ್ಮುಖನ ಹತ್ರ ಬಂದು ಭೂದೇವಿ ಹೇಳಿದ್ದಾಳೆ. ಭೂದೇವಿಯನ್ನು ಕರ್ಕೊಂಡು ಬಂದದ್ದು ಹೌದು, ಆದ್ರೆ ಭಗವಂತನ ಹತ್ರ ಮೊದಲು ನಿವೇದನೆ ಮಾಡಿದವ ಚತುರ್ಮುಖನೇ ಹೊರತು ಭೂದೇವಿಯನ್ನು. ಈಗ ಮತ್ತೆ ಅವಕಾಶವನ್ನು ಕಲ್ಪಿಸಿ, ಆಗ ಅವಕಾಶ ಕೊಟ್ಟಾಗ ಈಗ ಭೂದೇವಿ ಭಗವಂತನ ಹತ್ರ ಹೇಳ್ತಾ ಇದ್ದಾಳೆ. ಏನು ಹೇಳ್ತಾರೆ? ನಾನು ನಿನ್ನಿಂದ ಧರಿಸಲ್ಪಟ್ಟವಳು, ಅಂದ್ರೆ ನನ್ನ ಇರುವಿಕೆಗೆ ನೀನೇ ಕಾರಣ, ನಾನು ಇರುವ ಹಾಗೆ ಮಾಡಿದವ ನೀನು. ಯಾವಾಗ? ಅದಕ್ಕೂ ಹೇಳುವಂಥದ್ದು, ಈ ಹಿಂದೆ ನೀನೇ ನನ್ನನ್ನು ಧಾರಣೆ ಮಾಡಿ, ತ್ವಯಾ ವೈ ಧಾರ್ಯತೆ ಜಗತ್ತು, ನೀನೇ ಜಗತ್ತನ್ನು ಧಾರಣೆ ಮಾಡಿದವ, ಹಾಗಾಗಿ ನನ್ನನ್ನು ನೀನು ಹೊತ್ತವನು ಭಗವಂತ ಅಂತ ಪ್ರಾರ್ಥನೆ ಮಾಡಿ ಈಗ ಹೇಳ್ತಾಳೆ ಅವಳು, ನೀನೇ ಜೀವ ಜಗತ್ತನ್ನು ಧರಿಸಿದವ, ನನ್ಗೆ ಮಾತ್ರ ಆಶ್ರಯದಾತ ಅಲ್ಲ ನೀನು, ಎಲ್ಲ ಇಡೀ ಜೀವ ಸಂಕುಲಕ್ಕೂ ನೀನೇ ಆಶ್ರಯ. ಯತ್ವಯ ಧಾರ್ಯತೆ ಕಿಂಚಿತ್ ತೇಜಸಾ ಚ ಬಲೇನ ಚ ತತಸ್ತವ ಪ್ರಸಾದೇನ ಮಯ ಯತ್ನಾಶ್ಚ ಧಾರ್ಯತೆ. ಎಷ್ಟು ಕೇಳಿದ್ರೆ, ನೀನು ನಿನ್ನ ತೇಜಸ್ಸಿನಿಂದ ನನ್ನನ್ನು ನೀನು ಧಾರಣೆಯನ್ನು ಮಾಡಿದವ, ನಿನ್ನ ಬಲದಿಂದಾಗಿ. ವರಾಹ ಅವತಾರದನ್ನು ನೆನಪಿಸಿಕೊಂಡು ಅವಳು ಹೇಳ್ತಾ ಇದ್ದಾಳೆ, ಏನು? ನೀನು ನನ್ನ ಧರೆಯನ್ನು, ನಾನು ಧರೆಯಾದ ನನ್ನನ್ನು ನೀನು ಧಾರಣೆ ಮಾಡಿದವ, ಆದ್ದರಿಂದ ನಿನ್ನ ಅನುಗ್ರಹದಿಂದಾಗಿ ನಾನು ಈ ಜಗತ್ತನ್ನು ಧರಿಸ್ತಾ ಇದ್ದೇನೆ. ಎಷ್ಟೋ ಜನ ಹೇಳ್ತಾರೆ, ಈ ಭೂಮಿ ಹೊತ್ತುಕೊಂಡಿದೆ, ಭೂಮಿ ಹೊತ್ತುಕೊಂಡಿದೆ ಅಂತ. ಆದ್ರೆ ಹೊತ್ತುಕೊಂಡದ್ದು ನಾನಲ್ಲ, ಮತ್ತೆ ನನ್ನನ್ನು ಹೊತ್ತುಕೊಂಡವ ನೀನು. ನೀನನ್ನು ಹೊತ್ತುಕೊಂಡದ್ದು ಅದು ಮಾತ್ರ ಅಲ್ಲ, ನೀನು ನನ್ನಲ್ಲಿ ಇದ್ದುಕೊಂಡು ಈ ಜಗತ್ತನ್ನು ಹೊತ್ತುಕೊಂಡವ. ಮತ್ತೆ ಹೆಸರಿಗೆ ಮಾತ್ರ ನಾನು, ನಿಜವಾಗಿ ನಾನಲ್ಲ, ಎಲ್ಲವೂ ನೀನೇ ಅಂತ ತಾನು ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ದಾಳೆ. ತ್ವಯಾಧೃತಂ ಧಾರಯಾಮಿ ನಾಧೃತಂ ಧಾರಯಾಮ್ಯಹಂ ನಹಿ ತದ್ ವಿದ್ಯತೆ ಭೂತಂ ಯತ್ವಯಾ ನಾನು ಧಾರ್ಯತೆ. ನೀನು ಧರಿಸಿದ್ರೆ ಮಾತ್ರ ನಾನು ಧರಿಸಬಲ್ಲೆ, ನೀನು ಒಳಗೆ ಇದ್ದುಕೊಂಡು ಭೂಧರನಾದರೆ ಮಾತ್ರ ನಾನು ಭೂಮಿ ಆಗಬಲ್ಲೆ. ಆದ್ದರಿಂದ ಎಲ್ಲ ಕಡೆ ನನ್ನ ಭಾರವನ್ನು ಹೊತ್ತವ ನೀನು, ಎಲ್ಲರೂ ಕೂಡ ನಿನ್ನ ಅಧೀನರೇ. ಹಾಗಾಗಿ ನೋಡಿ, ಭೂಧರ ಅಂತ ಕರಿತೇವೆ. ಭೂಮಿಯನ್ನು ಧರಿಸಿದವ ಯಾರೋ? ಪರ್ವತಗಳು ಅಂತ. ಆದ್ರೆ ಪರ್ವತವನ್ನು ಧರಿಸಿದವ ಯಾರು? ಭಗವನ್. ಆ ಭಗವಂತ ಅದರ ಒಳಗೆ ಇದ್ದದ್ರಿಂದ ಅದು ಅದಾಗಿರತ್ತೆ. ಅದಕ್ಕೆ ವಾಸ್ತು ಅಂತ ಕರೆಯುದು. ಇವತ್ತು ನಮಗೆ ವಾಸ್ತು ಮನೆಗೆ ಅದು ಇದು ಮಾಡಬೇಕು ಹೇಳ್ತೇವೆ. ವಾಸ್ತು ಅಂದ್ರೆ ಏನು? ವಸ್ತುವಿನ ಒಳಗಿರುವ ಭಗವದ್ ರೂಪಕ್ಕೆ ವಾಸ್ತು ಅಂತ ಕರೆಯುದು. ಹಾಗಾಗಿ ವಾಸ್ತು ಮೂರ್ತಿ ಅಂದ್ರೆ ಹಾಗೆ. ವಾಸ್ತು ಅಂತ ಇನ್ನೊಬ್ಬ ಇದ್ದಾನೆ, ಅದು ಯಾರು ಕೇಳಿದ್ರೆ ವರಾಹ ದೇವರ ಮಗನಾಗಿ ಬಂದ ಅಸುರ.
ಹಾಗಾಗಿ ವಾಸ್ತುಮೂರ್ತಿ ಮಹಾಕಯ್ಯ ಭೂಷಯ್ಯ ನಿರತ ಪ್ರಭು ಅಂತ, ಹಾಗಾಗಿ ಭೂಮಿಯಲ್ಲಿ ಬಿದ್ದಿದ್ದಾನೆ, ಅವನ ಮೇಲೆ ನಿಂತುಕೊಂಡಿದ್ದಾನೆ. ಅದು ಒಳ್ಳೆಯ ಚರಿತ್ರೆ. ಏನು ಕೇಳಿದ್ರೆ ಭೂದೇವಿಯ ಮಗನಾಗಿ ಬಂದವ, ಈ ವರಾಹ ಮತ್ತೆ ಭೂದೇವಿಯ ಮಗನಾಗಿ ಬಂದವ ವಾಸ್ತು ಅಂತ. ಅವ ಏನು ಮಾಡಿದ ಅಸುರ, ನಾನು ದೇವರ ಮಗ ಅಂತ ತಲೆಯಲ್ಲಿ ಅಡರಿ ತಾನೆಲ್ಲರಿಗೂ ಅನ್ಯಾಯವನ್ನು ಮಾಡ್ಲಿಕ್ಕೆ ಹೊರಡ್ತಾ ಇದ್ದ. ಆಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಯುದ್ಧ ಮಾಡ್ತಾರೆ. ಯಾರೊಟ್ಟಿಗೆ? ವಾಸ್ತುವಿನ ಜೊತೆಗೆ. ಆಗೋದೇ ಇಲ್ಲ. ಕೊನೆಗೆ ಅವನನ್ನು ಏನು ಮಾಡ್ತಾರೆ, ಸ್ವರ್ಗದಿಂದ ಮೇಲೆ ದೂಡಿ ಹಾಕಿದ್ರಂತೆ ಕೆಳಗೆ. ಆಗ ಭೂಮಿಗೆ ಬಿದ್ದ. ಈಶಾನ್ಯಕ್ಕೆ ತಲೆ ಹಾಕಿ ನೈಋತ್ಯಕ್ಕೆ ಕಾಲು ಹಾಕಿ ತಾನು ಕವಚಿ ಬೀಳ್ತಾನೆ, ಬಟ್ಟೆ ಇಲ್ಲ ಏನಿಲ್ಲ. ಬಿದ್ದ ಕೂಡಲೇ ದೇವತೆಗಳೆಲ್ಲ ಅವನ ಮೇಲೆ ಕೂತ್ಕೊಂಡ್ರನ್. ಯಾಕೆ ಕೇಳಿದ್ರೆ, ಬಿದ್ದ ಒಂದ್ ವೇಳೆ ಎದ್ರೆ ಮತ್ತೆ ಅವನೊಟ್ಟಿಗೆ ಯುದ್ಧ ಮಾಡೋದು ಕಷ್ಟ. ಅದಕ್ಕೋಸ್ಕರ ಅವನು ಏಳಬಾರದು ಅಂತ ಹೇಳಿ ಬಿದ್ದವನ ಮೇಲೆ ಕೂತು ಬಿಟ್ರು, ಅವನಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ವಾಸ್ತು ಎನ್ನುವ ಅಸುರನ ಮೇಲೆ 53 ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಕೂತ್ಕೊಂಡು ಬಿಡ್ತಾರೆ. ಕೂತದ್ರಿಂದ ವಾಸ್ತು ಸ್ಥಿರ ಆಯಿತು. ಅದು ನೀವು ದೇವತೆಗಳು ಹೋದ್ರೆ ವಾಸ್ತು ಚರ ಆಗುತ್ತೆ. ಹಾಗಾದ್ರೆ ದೇವತೆಗಳು ಹೋಗಬಾರದು ಕೇಳಿದ್ರೆ ಏನ್ ಮಾಡ್ಬೇಕು? ಧರ್ಮ ಕರ್ಮಗಳನ್ನು ಮಾಡಬೇಕು. ನಿತ್ಯ ಮನೆಯಲ್ಲಿ ವೈಶ್ವದೇವಾದಿಗಳನ್ನು ಮಾಡಿಕೊಂಡು ಬಲಿ ಇತ್ಯಾದಿಗಳನ್ನೆಲ್ಲ ಕೊಟ್ಟುಕೊಂಡು ಇದ್ರೆ ಅಲ್ಲಿ ವಾಸ್ತು ಸ್ಥಿರ ಆಗತ್ತೆ. ಎಲ್ಲಿ ವಾಸ್ತು ಚರ ಆಗತ್ತೆ, ಎಲ್ಲಿ ಕೆಟ್ಟ ಕೆಲಸಗಳು ಅನ್ಯಾಯಗಳು ನಡೆಯುತ್ತೋ ಅಲ್ಲಿ ವಾಸ್ತು ಚರ ಆಗಿಬಿಡುತ್ತೆ. ಹಾಗಾದ್ರೆ ವಾಸ್ತು ಸ್ಥಿರ ಆಗಬೇಕು. ವಸ್ತುವಿನಲ್ಲಿ ಇರುವ ಭಗವದ್ರೂಪ ಅದು ಅದಾಗಿದ್ದಾಗ ಮಾತ್ರ ಉಪಯೋಗಕ್ಕೆ ಬರುತ್ತೆ. ಸಿಂಪಲ್ ಆಗಿ ಆಲೋಚನೆ ಮಾಡಿ. ಒಂದು ಚೇರ್, ಕುರ್ಚಿ ಇರುತ್ತೆ, ಮರದ ಕುರ್ಚಿ. ಅದರಲ್ಲಿ 3 ಕಾಲು ನೆಲಕ್ಕೆ ಟಚ್ ಆಗಿ ಕೂತ್ಕೊಳ್ಳುತ್ತೆ. 4ನೇದು ಟಚ್ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಅದೇನಾಗುತ್ತೆ? ಕೂತ್ಕೊಳ್ಳೋದ ಕಡಕ್ ದಡ 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 ಆಗುತ್ತೆ. ನೀವು ಅಬ್ಬಾ ಹೆದರಿಕೆ ಆಗ್ತದಪ್ಪ ಅಂತ ಹೇಳ್ತೀವಿ. ಹೇಗೆ ಕೂತ್ಕೊಳ್ಳುವಾಗ 4 ಸರಿಯಾಗಿ ಕೂತ್ರೆ ಮಾತ್ರ ಆರಾಮಾಗಿ ಕೂತ್ಕೊಳ್ಬಹುದು. ಒಂದು ಅವ್ಯವಸ್ಥೆ ಆದ್ರೂ ಕೂಡ ಎಲ್ಲಿ ಬೀಳುತ್ತೇವೋ ಅಂತ ಹೆದರಿಕೆ ಆಗತ್ತೆ. ಹಾಗಾದ್ರೆ ವಸ್ತುವಾಗಿದ್ದಾಗ ನಮಗೆ ಏನೂ ತೊಂದರೆ ಇಲ್ಲ. ವಸ್ತುವಾಗದೇ ಇದ್ರೆ ಅದೇ ವಾಸ್ತು ದೊಡ್ಡ ದೋಷ ಆಗಿ ಪರಿಣಾಮ ಆಗುತ್ತೆ. ಹಾಗಾಗಿ ಅದನ್ನು ನಾವು ಏನ್ ಮಾಡುತ್ತೇವೆ, ಸುಸ್ಥಿರವಾಗಿ ಮಾಡ್ತೇವೆ. ಮತ್ತೆ ಪೇಪರ್ ತುಂಡ, ಮರದ ತುಂಡ ಒಂದು ಇಟ್ಟು ಈಗ ಸರಿ ಆಯ್ತು ಅಂತ ಕೂತ್ಕೊಳ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ವಸ್ತುವಿನ ಒಳಗಿರುವ ಭಗವದ್ ರೂಪ ಉಂಟಲ್ಲ, ಇದು ಭಗವಂತ. ಹಾಗಾಗಿ ಆ ವಸ್ತುವಾಗಿ ನಿಂತವ ಯಾರು ಕೇಳಿದ್ರೆ ವಾಸುದೇವ. ಹಾಗಾಗಿ ನೀನೇ ನನ್ನನ್ನು ಧಾರಣೆ ಮಾಡಿದ್ದು ಅಂತ ಭೂದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ತ್ವಮೇವ ಪುರುಷೇ ದೇವ ನಾರಾಯಣ ಯುಗೇ ಯುಗೇ ಮಮ ಭಾರಾವತರಣಂ ಜಗತೋ ಹಿತ ಕಾಮ್ಯಯ. ದೇವ ನಾರಾಯಣ, ಪ್ರತಿ ಯುಗದಲ್ಲಿಯೂ ಕೂಡ ನೀನು ಲೋಕದ ರಕ್ಷಣೆಗೋಸ್ಕರ ನನ್ನ ಭಾರ ಉಂಟಲ್ಲ ಅದನ್ನು ಇಳಿಯುವ ಹಾಗೆ ಮಾಡುವವ. ನಾನು ಕೆಲವು ಸಲ ಭಾರವನ್ನು ಹೊರ್ತೇನೆ, ಆದ್ರೆ ಹೊತ್ತದ್ದು ನಾನಲ್ಲ, ನೀನೇ ನನ್ನಲ್ಲಿದ್ದುಕೊಂಡು ಹೊತ್ತದ್ದು. ಆದ್ರೆ ಆ ಭಾರ ಜಾಸ್ತಿ ಆದಾಗ ಭಾರವನ್ನು ಇಳಿಸಪ್ಪ ಅಂತ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇನೆ. ಯಾಕೆ ಮಾಡಬೇಕು? ನಾನು ಅಪ್ಲೈ ಹಾಕಿದ್ದೇನೆ, ನನ್ನ ಅಪ್ಲಿಕೇಶನ್ ಯಾಕೆ ನೀನು ಸ್ವೀಕರಿಸಬೇಕು ಕೇಳಿದ್ರೆ, ಜಗತೋ ಹಿತ ಕಾಮ್ಯ, ಜಗತ್ತಿಗೋಸ್ಕರ, ಲೋಕಕ್ಕೋಸ್ಕರ, ಬಹುಜನರ ಸುಖಕ್ಕೋಸ್ಕರ ನಾನು ಇವತ್ತು ಕೇಳಲಿಕ್ಕೆ ಬಂದಿದ್ದೇನೆ. ಇದರಲ್ಲಿ ನನ್ನ ಸ್ವಾರ್ಥ ಇಲ್ಲ. ತವೈವ ತೇಜಸಾ ಕ್ರಾಂತಾಂ ರಸಾತಲ ಕಥನಂ ಗತಾಂ ತ್ರಾಯಸ್ವಮಾನ್ ಸುರಶ್ರೇಷ್ಠ ತ್ವಾಮೇವ ಶರಣಂಗತಾಂ. ಇನ್ನು ಈ ಯಾವಾಗ ನೀನು ನನ್ನನ್ನು ರಕ್ಷಣೆ ಮಾಡಿದ್ದೆ ಅಂತ ನೆನಪಿಸ್ತಾ ಇದ್ದಾಳೆ. ನಿನ್ನ ಸಾಮರ್ಥ್ಯ, ತವೈವ ತೇಜಸಾಕ್ರಾಂತಂ, ನಿನ್ನ ಒಂದು ತೇಜಸ್ಸಿನಿಂದಾಗಿ ಇವತ್ತು ನಾನಿದ್ದೇನೆ. ಯಾವಾಗ? ಭಾರದಿಂದ ತುಂಬಿದ ನನ್ನನ್ನು ರಸಾತಳಕ್ಕೆ ಕೊಂಡೋದ್ರು. ನಾನು ಕಕ್ಷೆಯಿಂದ ತಪ್ಪಿ ರಸಾತಳದಲ್ಲಿ ಮುಳುಗುತ್ತಾ ಹೋಗಿದ್ದೆ. ರಸಾತಲ ತಲಂಗತಾಂ. ಆಗ ಏನು ಮಾಡಿದೆ? ನಾನು ನಿನ್ನತ್ರ ಬಂದೆ, ನನ್ನನ್ನು ಕಾಪಾಡು ಕಾಪಾಡು ಅಂತ, ನಾರಾಯಣ ಅಂತ ನಾನು ಬಂದೆ. ಆಗ ನೀನು ನನ್ನನ್ನು ಕಾಪಾಡಿದ್ದಿ. ದಾನವೈಹಿ ಪೀಡ್ಯಮಾನಾಹಂ ರಾಕ್ಷಸೈತ್ಯ ದುರಾತ್ಮಭಿಃ ತ್ವಾಮೇವ ಶರಣಂ ನಿತ್ಯಂ ಉಪಯಾಸ್ಯೆ ಸನಾತನಂ. ಹಾಗಾದ್ರೆ ಯಾವಾಗ ನಾನು ಏನು ಪ್ರಾರ್ಥನೆ ಮಾಡಿದಾಗ, ದಾನವೈಹಿ ಪೀಡ್ಯಮಾನಾಹಂ, ದಾನವರು ಧನುವಿನ ಮಕ್ಕಳೆಲ್ಲ ಬಂದು ನನಗೆ ಉಪದ್ರವ ಕೊಡ್ತಾ ಇದ್ದಾರೆ. ಮಧು, ಕೈಟಬರು, ಹಿರಣ್ಯಕಶಿಪಗಳು ಎಲ್ಲ ಅಸುರರು ಬಂದು ನನಗೆ, ಹಯಗ್ರೀವ, ಸೋಮಕಾಸುರರೆಲ್ಲ ಬಂದಿದ್ದಾರೆ. ಹಾಗಾಗಿ ಅವರು ನನಗೆ ಪೀಡಿಸುವಾಗ ನಾನು ನಿನಗೆ ಬಂದು ಪ್ರಾರ್ಥನೆ ಮಾಡಿದೆ. ಹಾಗಾಗಿ ಅನಾದಿ ಅನಂತನಾದಂತಹ ನಿನ್ನನ್ನು ನಾನು ಎಂದಿಗೂ ಕೂಡ ನಾನು ಮರೆಯೋದಿಲ್ಲ, ನೆನಪಿಸಿಕೊಳ್ತಾ ಇರ್ತೇನೆ, ನಿನ್ನಿಂದಾಗಿ ನಾನು ಅಂತ ಹೇಳಿ. ತಾವನ್ಮೇಸ್ತಿ ಭಯಂ ಭೂಯೋ ಯಾವನ್ನ ತ್ವಾಂ ಕುಪದ್ಮಿನಾಂ ಶರಣಂ ಯಾಮಿ ಮನಸ ಶತಶೋಕ್ಯುಪಲಕ್ಷಯೇ. ಯಾವನ್ಮೇಸ್ತಿ ಭಯಂ ಭೂಯೋ ಯಾವನ್ನ ತ್ವಾಂ ಕಕುದ್ಮಿನಂ. ಹೇಳ್ತಾರೆ, ಎಷ್ಟರವರೆಗೆ ನೀನು ಸರ್ವರಕ್ಷಕನಾಗಿ ನೀನಿರ್ತೀಯೋ ಅಷ್ಟರವರೆಗೆ ನಮಗೆ ಭಯ ಇಲ್ವೇ ಇಲ್ಲ. ಎಲ್ಲಿವರೆಗೆ ನಿನ್ನನ್ನು ನಾನು ನೆನಪಿಸಿಕೊಳ್ಳುವುದಿಲ್ವೋ ಅಲ್ಲಿವರೆಗೆ ನಮಗೆ ಭಯ ಎನ್ನುವಂಥದ್ದು ಇದ್ದೇ ಇರತ್ತೆ. ಹಾಗಾಗಿ ನಿನ್ನನ್ನು ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಹಾಗಾಗಿ ನೀನೇ ನನಗೆ ಗತಿ ಅಂತ. ಇದು 1-2 ಬಾರಿ ಅಲ್ಲ, 100 ಬಾರಿ ನನಗೆ ಅನುಭವ ಸಿದ್ಧ. ಭಗವಂತನನ್ನು ನೆನಪಿಸಿಕೊಂಡಾಗ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಹೇಳ್ತಾಳೆ, ಮನಸ ಶತಶೋಕ್ಯುಪಲಕ್ಷಯೇ. ಮನಸ್ಸಿನಿಂದ ಭಗವಂತನನ್ನು ಧ್ಯಾನ ಮಾಡಿದರೆ ಇದು ಶತಶಃ 100 ಬಾರಿ
ನನಗೆ ನೀನು ರಕ್ಷಣೆ ಕೊಟ್ಟವ, ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಅಹಂ ಆದೌ ಪುರಾಣೇನ ನಿರ್ಮಿತ ಪದ್ಮಯೋನಿನ ಮಾಂಚಕ್ರತ್ವ ಕೃತೌ ಪೂರ್ವಂ ಮೃಣ್ಮಯೌ ದ್ವೌ ಮಹಾಸುರೌ. ಮೊದಲು ಚತುರ್ಮುಖರಿಂದ ನಾನು ಸೃಷ್ಟಿಸಲ್ಪಟ್ಟೆ. ಆಗ ನನ್ನ ಸೃಷ್ಟಿಯಾದ ಬಳಿಕ ಎರಡು ಮೃಣ್ಮಯರಾದ ಮಣ್ಣಿನಿಂದ ನಿರ್ಮಿತರಾದ ಎರಡು ಅಸುರರು ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟರು. ಅಂದ್ರೆ ಬ್ರಹ್ಮ ಸೃಷ್ಟಿ ಮಾಡಿದ, ಬ್ರಹ್ಮನಿಂದ ಇವರು ಹುಟ್ಟಿಕೊಂಡ್ರು. ಆದ್ರೆ ಇವರದ್ದು ಏನೂ ಅಲ್ಲ, ಬ್ರಹ್ಮನದ್ದೇ ಕಾರ್ಬಾರ್. ಇವರು ಹುಟ್ಟಬೇಕು ಅಂತ ಭಗವಂತ ಚಿಂತನೆ ಮಾಡಿದ ಹುಟ್ಟಿಕೊಂಡ್ರು. ಯಾರವರು ಅಂತ ಕೇಳಿದ್ರೆ, ವಾಯುಪ್ರಾಣಂ ತಥೌ ಗೃಹ್ಯ ಬ್ರಹ್ಮ ಪರಿಮೃಷನ್ ಶನೈ ಏಕಂ ಮೃದುತರಂ ಮೇನೆ ಕಠಿಣಂ ವೇದ ಚಾಪರಂ. ಒಬ್ಬ ಮೃದುವಾಗಿದ್ದವ, ಇನ್ನೊಬ್ಬ ಕಠಿಣನಾಗಿದ್ದವ. ಆ ಬ್ರಹ್ಮ ಪ್ರಾಣರು ಇಬ್ಬರೂ ಕೂಡ ಆ ಅಸುರರನ್ನು ಹಿಡಿದು ಚೆನ್ನಾಗಿ ಕೂಡ ಏನು ಮಾಡಿದ್ರು, ಪರೀಕ್ಷಿಸಿದ್ರು. ಒಬ್ಬ ಅಸುರ ಮೃದುವಾಗಿದ್ದ, ಒಬ್ಬ ಅಸುರ ಕಠಿಣನಾಗಿದ್ದ. ಅದೇ ಮಧು ಮತ್ತೆ ಕೈಟಬರು ಅಂತ ಅರ್ಥ. ನಾಮನೀತ ತಯೋಶ್ಚಕ್ರೇ ಸವಿಭುಸ್ತಲಿಲೋದ್ಭವ ಮೃದುಸ್ವಯಂ ಮಧುರ್ನಾಮ ಕ್ಷೀಣ ಕೈಟಭೋಭವತ್. ನೋಡಿ, ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅವರಿಗೆ ಹೆಸರನ್ನು, ನಾಮಕರಣವನ್ನು ಬ್ರಹ್ಮವಾಯುಗಳು ಇಟ್ಟರು. ಹೇಳ್ತಾ ಇದ್ದಾರೆ ಏನು, ಸಲಿಲೋದ್ಭವನಾದ ಚತುರ್ಮುಖ, ನೀರಿನಲ್ಲಿ ಹುಟ್ಟಿಕೊಂಡವ, ಕಮಲದಲ್ಲಿ ಬಂದವ ಬ್ರಹ್ಮ, ಅವರಿಗೆ ಹೆಸರು ಕೊಟ್ಟ, ನಾಮಕರಣ ಮಾಡಿದ. ಏನು, ಮೃದುವಾದ ದೈತ್ಯನಿಗೆ ಮಧು ಅಂತ ಹೆಸರು ಕೊಟ್ಟರು, ಕಠಿಣನಾದ ದೈತ್ಯನಿಗೆ ಕೈಟಭ ಅಂತ ಹೆಸರು ಕೊಟ್ಟರು. ನೋಡಿ, ವಾಯು ಪ್ರಾಣವಂಚ ಕೊಟ್ಟಿದ್ದಾರೆ. ವಾಯುದೇವರು ಪ್ರಾಣದೇವರು ಒಂದೇ ಪದವಿಯಲ್ಲಿ ಇರುವವರು, ಇದೆಲ್ಲ ಬರುವಂತದ್ದು ಅಂತೆಲ್ಲ ಪುರಾಣಗಳದ್ದು ಕಲ್ಪನೆ ಮೊದಲಿಂದಲೂ ಇತ್ತು. ತೌ ದೈತ್ಯವು ಕೃತನಾಮಾನವು ಚೇರುತುರ್ ಬಲಗರ್ವಿತವು ಸರ್ವಮೇಕಾರ್ಡವಂ ಲೋಕಂ ಯೋದ್ಧುಕಾಮೋ ವ್ಯವಸ್ಥಿತವು. ನಾಮಕರಣ ಹೊಂದಿದ ಆ ದೈತ್ಯರಿಬ್ಬರು ಏನು ಮಾಡಿದ್ರು, ಬಲದಿಂದ ಗರ್ವಿತರಾದರು, ಸಾಮರ್ಥ್ಯ ಇತ್ತವರಿಗೆ. ಹಾಗಾಗಿ ಅವರು ಏನು ಮಾಡಿದ್ರು, ನೀರಿನಲ್ಲಿ ಮಾತ್ರ ಅಲ್ಲ, ಭೂಮಂಡಲ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ರು. ಸಮಗ್ರ ಲೋಕವನ್ನು ಯುದ್ಧ ಮಾಡ್ಲಿಕ್ಕೆ ಅವರು ಹೊರಟರು. ಯುದ್ಧ ಮಾಡಿ ತಾಮಾಗತೌ ಸಮಾಲೋಕ್ಯ ಬ್ರಹ್ಮ ಲೋಕ ಪಿತಾಮಹ ಏಕಾನನವಾಂಬು ನಿಚಯೇ ತತ್ರೈವಾಂತರಧೀಯತ. ಆಮೇಲೆ ಬಂದಂತಹ ಅಸುರನನ್ನು ಚತುರ್ಮುಖ ಬ್ರಹ್ಮರು ತಾವು ವಿಸ್ತಾರವಾದ ಜಲಾಶಯದಲ್ಲಿ ನೋಡ್ತಾ ಇದ್ದಾರೆ. ಲೋಕವನ್ನು ಸೃಷ್ಟಿ ಮಾಡಿದ ಬ್ರಹ್ಮ, ಹಾಗಾಗಿ ನೋಡ್ತಾ ಇದ್ದಾನೆ. ಆ ಜಲಾಶಯದಲ್ಲಿ ಬ್ರಹ್ಮ ಏನು ಮಾಡಿಕೊಂಡ, ಅದೃಶ್ಯನಾಗಿ ಬಿಟ್ಟ. ಇವರು ಬಂದು ನೋಡಿದ್ರು, ಬ್ರಹ್ಮ ಕಾಣ್ಲಿಕ್ಕೆ ಸಿಕ್ಲಿಲ್ಲ. ಸಪದ್ಮೇ ಪದ್ಮನಾಭಸ್ಯ ನಾಭಿದೇಶ ಸಮುತ್ಥಿತೆ ರೋಚಯಾಮಾಸ ವಸತಿಂ ಗುಖ್ಯಾಂ ಬ್ರಹ್ಮ ಚತುರ್ಮುಖ. ಆಗ ಬ್ರಹ್ಮನಾದ್ರು ಎಲ್ಲಿ ನೋಡಿದ, ಇವರಿಬ್ಬರ ಉಪದ್ರವ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಅವು ಎಲ್ಲಿಯೂ ಕಾಣಿಸ್ಲಿಕ್ಕೆ ಸಿಕ್ಲಿಲ್ಲ. ಆಗ ಭಗವಂತನ ನಾಭಿಯಿಂದ ಹೊರಟಂತಹ ಚತುರ್ಮುಖ ಅಂತ ಕೊಡ್ತಾ ಇದೆ. ನಾಭಿದೇಶ ಸಮುತ್ಥಿತೆ, ಅಲ್ಲಿಂದ ಬಂದಂತಹ ಈತ ತಾನು ಏನು ಮಾಡ್ತಾನೆ, ಆ ಕಮಲದ ಒಳಗೆಯೇ ಇರ್ಲಿಕ್ಕೆ ಬಯಸಿದ. ನೋಡಿ, ನೀರಿನಲ್ಲಿ ಮೊದಲು ಅಡಗಿದ ಏಕಾರಡವದಲ್ಲಿ. ಆಮೇಲೆ ಬ್ರಹ್ಮದೇವ ಏನು ಮಾಡ್ತಾನೆ, ಭಗವಂತನ ನಾಭಿ ಕಮಲದಿಂದಾಗಿ ಮೇಲೆ ಬಂದ. ಆ ಕಮಲ ಅರಳಿದ್ರು ಹೊರಗೆ ಬರ್ಬೇಕಲ್ಲ, ಹೊರಗೆ ಬರ್ಲಿಕ್ಕೆ ಇಷ್ಟಪಡ್ಲಿಲ್ಲ. ಅದರ ಒಳಗೆ ಅಡಗ್ಲಿಕ್ಕೆ ನೋಡಿದ್ರೆ, ಬೇಡ ಮಾರೆ, ಹೊರಗಡೆ ಬಂದ್ರೆ ರಕ್ಕಸರಿದ್ದಾರೆ ಇಬ್ರು ಮತ್ತು ಕೈಟಬ್ಬರು, ಉಪದ್ರ ಆಗತ್ತೆ, ಇಲ್ಲೇ ಕೂತ್ಕೊಳ್ಳೋ ಅಂತ ಆಲೋಚನೆ ಮಾಡಿದ. ನೋಡಿ, ಗುಖ್ಯಾಂ ಬ್ರಹ್ಮ ಚತುರ್ಮುಖ, ಅಷ್ಟು ಭಯಂಕರರಾದವರು ಇವರು ಅಂತ ತಾವು ತೋರಿಸಿಕೊಡ್ತಾ ಇದ್ದಾರೆ. ತಾವು ಭೌ ಜಲಗರ್ಭಸ್ಥೌ ನಾರಾಯಣ ಪಿತಾಮಹೌ ಬಾಹೂನ್ ವರ್ಷಾಯುತಾನ್ಯಪ್ಸು ಶಯಾನೌ ಚಕಂಪತು. ಆ ಶ್ರೀಮನ್ನಾರಾಯಣ ಮತ್ತೆ ಚತುರ್ಮುಖ ಬ್ರಹ್ಮರು ಆ ನೀರಿನಲ್ಲೇ ವಾಸ ಮಾಡ್ತಾ ಇದ್ದವರು, ಬೇರೆ ಯಾರು ಇರಲಿಲ್ಲ. ಆಗ ಎಷ್ಟು ಅಂತ ಹೇಳ್ತಾರೆ, ವರ್ಷಾಯುತಾನ್ಯಪ್ಸು, 10,000 ವರ್ಷ, ಅದಕ್ಕಿಂತಲೂ ಮಿಗಿಲಾದ ಅನೇಕ ವರ್ಷಗಳ ಕಾಲ ಆ ನೀರಿನಲ್ಲಿ ಇದ್ರಂತೆ. ಅಲ್ಲಿಂದ ಅವರು ಚಲಿಸಲೇ ಇಲ್ಲ, ಮೂಮೆಂಟೇ ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಮಾಡಿದ ಕೂಡಲೇ ಇವರಿಬ್ಬರು ಬಂದು ಬಿಡ್ತಾರೆ. ಅದಕ್ಕೆ 10,000 ವರ್ಷ ನೀರಿನಲ್ಲಿ ಮಲಗಿದ್ರು. ಅತ ದೀರ್ಘಸ್ಯ ಕಾಲಸ್ಯ ತಾವು ಬಹು ಮಧುಕೈಟಭವು ಅಜಗ್ಮತಸ್ತಯೋದ್ದೇಶಂ ಯತ್ರ ಬ್ರಹ್ಮ ವ್ಯವಸ್ಥಿತ. ಬಹುಕಾಲದ ನಂತರ ಈ ಮಧುಕೈಟಭರು ಏನ್ ಮಾಡ್ತಾರೆ, ಬ್ರಹ್ಮ ವಿಷ್ಣುಗಳು ಮಲಗಿದಂತಹ ಸ್ಥಳಕ್ಕೆ ಬಂದ್ರು. ಹಾಗಾದ್ರೆ ಆಯುಷ್ಯ ಎಷ್ಟಿತ್ತು ಅಂತ ಆಲೋಚನೆ ಮಾಡಿ. ದೃಷ್ಟ ತಾವು ಸುರೌ ಘೋರವು ಮಹಾಂತವು ಯುದ್ಧ ಬ್ರಹ್ಮದವು ಉತ್ಪಾತಾಂಬು ನಿಜಯಾತ್ ಪದ್ಮನಾಭೋ ಮಹಾದ್ಯುತಿ. ಇವರು ಇಬ್ರು ಕೂಡ ಏನು ಹುಡುಕ್ತಾ ಬಂದ್ರು, ಯುದ್ಧ ಮಾಡಬೇಕು ಅಂತ ಬಂದ್ರು. ಗಟ್ಟಿಗರಿವರು, ಘೋರ ರೂಪವನ್ನು ಧಾರಣೆ ಮಾಡಿದವರು. ನಮಗೆ ಯಾರು ತಾಗತಾರೆ, ಯಾರಿದ್ದಾರೆ ಅವರೊಟ್ಟಿಗೆ ಯುದ್ಧ ಮಾಡಬೇಕು ಅಂತ ಇವರು ಹುಡುಕಿಕೊಂಡು ಬಂದವರಿಗೆ ಏನ್ ಮಾಡ್ತಾರೆ, ಮಹಾಕಾಂತಿ ಸಂಪನ್ನನಾದಂತ ಪದ್ಮನಾಭನ ನನ್ನು ಕಾಣ್ತಾ ಇದ್ದಾರೆ. ನೀರಿನ ಸಮುದಾಯದಿಂದ, ನೀರಿನ ರಾಶಿಯಿಂದ ಮೇಲೆ ಬಂದಿದ್ದಾನೆ ಭಗವಂತ. ತದ್ಯುದ್ಧಂ ಅಭವದ್ಘೋರಂ ತಯೋಸ್ತಸ್ಯ ಚ ಧೀಮತಃ ಏಕಾರ್ಣವೇ ತದಾಲೋಕೆ ತ್ರೈಲೋಕೆ ಜಲತಾಂಗತೆ. ಆ ದೈತ್ಯರಿಗೂ ವಿಷ್ಣುವಿಗೂ ಘೋರವಾದ ಯುದ್ಧ ಎನ್ನುವಂಥದ್ದು ಏರ್ಪಟ್ಟಿತು ಅಂತ ಹೇಳ್ತಾರೆ.
ಪ್ರಳಯ ಜಲಧಿ. ಅಂತಹ ಏಕಾರ್ಣವ ಅಂದ್ರೆ ಹಾಗೆ ಪ್ರಳಯ ಜಲಧಿಯಲ್ಲಿ ಲೋಕಗಳೆಲ್ಲ ಮುಳುಗಿದೆ, ಬೇರೆ ಯಾರೂ ಇಲ್ಲ. ಹಾಗಾಗಿ ಯುದ್ಧ ಇವರೀವರಿಗೆ ಏರ್ಪಟ್ಟಿದೆ ಅಂತ ಹೇಳ್ತಾರೆ. ಎಷ್ಟು ತದಾ ಭೂತ್ ತುಮುಲಂ ಯುದ್ಧಂ ವರ್ಷಾ ಸಂಖ್ಯಾ ಸಹಸ್ರಶ ನಚತಾವಸರೌ ಯುದ್ಧವು ಯುದ್ಧೇ ತದಾ ಶ್ರಮಮವಾಪತು. ಪರಸ್ಪರ ನಡೆದ ಯುದ್ಧ ಒಂದೆರಡು ದಿನ ಅಲ್ಲ, ಸಾವಿರಾರು ವರ್ಷಗಳ ಕಾಲ ಅಂತಹ ಯುದ್ಧ ನಡೆದಿದೆ. ಮಾರ್ಕಂಡೇಯ ಪುರಾಣಿ ಪಂಚವರ್ಷ ಸಹಸ್ರಾಣಿ ಬಾಹು ಪ್ರಹರಣೋ ವಿಭೋ ಅಂತ 5,000 ವರ್ಷ ಅಂತ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಇಲ್ಲಿ ಸಾವಿರಾರು ವರ್ಷ ಯುದ್ಧ ಆಗಿದೆ, ಭಯಂಕರವಾದ ಯುದ್ಧ. ಆದ್ರೆ ಮಧುಕೈಟಭರು ಆಯಾಸ ಹೊಂದಲಿಲ್ಲ. ಹಾಗಾದ್ರೆ ಅವರ ಬಲ ಎಷ್ಟಿತ್ತು ಅಂತ ಆಲೋಚನೆ ಮಾಡಿ. ತದಾ ಶ್ರಮಂ ಅವಾಪತು ನ ಅವಾಪತು, ಅವರಿಗೆ ಆಯಾಸವೇ ಆಗ್ಲಿಲ್ಲ. ಅಥಾತೋ ದೀರ್ಘಕಾಲಸ್ಯ ತೌ ದೈತ್ಯೌ ಯುದ್ಧ ಧರ್ಮದೌ ಊಚಿತೋ ಪ್ರೀತಮನಸೌ ದೇವಂ ನಾರಾಯಣಂ ಹರಿಂ. ಯುದ್ಧ ಧರ್ಮದರಾದವರು ಆ ಅಸುರರು ಅಂದ್ರೆ ಯುದ್ಧ ಮಾಡಬೇಕು ಅಂತ ಅವರಿಗಿದು ಮತ್ತೇನೂ ಇಲ್ಲ ನೋಡಿ. ಇಡೀ ತಮ್ಮ ಲೈಫನ್ನು ಯಾವುದರಲ್ಲಿ ಕಳೆದುಕೊಂಡ್ರು? ಯುದ್ಧದಲ್ಲೇ ಕಳ್ಕೊಂಡ್ರು. ಏನೂ ಸಾಧನೆ ಇಲ್ಲ. ಅವನನ್ನು ಬಡಿಬೇಕು, ಇವನನ್ನು ಬಡಿಬೇಕು, ಇಷ್ಟರಲ್ಲೇ ತಮ್ಮ ಸಾಧನೆಯನ್ನು ಮುಗಿಸಿಕೊಂಡವರು ಇವರು. ದೀರ್ಘವಾದ ಯುದ್ಧದ ಬಳಿಕ ಅವರಿಗೆ ನಾರಾಯಣನಿಗೆ ಹೀಗೆ ಹೇಳಿದ್ರಂತೆ. ಯಾರಿಗೆ? ಭಗವಂತನನ್ನು. ಊಚತೋ ಪ್ರೀತ ಮನಸವು ದೇವಂ ನಾರಾಯಣಂ ಹರಿಂ. ಮನಸ್ಸಿಗೆ ಬಹಳ ಸಂತೋಷ ಆಗಿದೆ ಯುದ್ಧ, ಇಬ್ಬರಿಗೂ ಕೂಡ ಆ ಯುದ್ಧ ಮಾಡಿ 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 ಆಯಾಸ ಆಗ್ಲಿಲ್ಲ. ಆದ್ರೆ ವಿಷ್ಣು ಮಾತ್ರ ಖುಷಿಯಾಗಿದೆ, ವಿಷ್ಣುವನ್ನು ಮಾತಾಡಿಸ್ತಾ ಇದ್ದಾರೆ. ಪ್ರೀತವು ತೌಸ್ತರ ಯುದ್ಧೇನ ಶ್ಲಾಘ್ಯಸ್ತ್ವಂ ಮೃತ್ಯುರಾವಯೋ ಆಮಾಂ ದೇಹನ ಎತ್ತರವರೆಗೆ ಸಲಿಲೇನ ಪರಿಪ್ಲುತ. ನಾರಾಯಣ, ನಿನ್ನ ಯುದ್ಧದ ಭಿಕ್ಷೆ ಅಥವಾ ನೀನು ಮಾಡಿದ ಯುದ್ಧದಿಂದ ನಾವು ಪ್ರೀತರಾಗಿದ್ದೇವೆ ಅಂತ ಅವರಿಬ್ರು ಹೇಳ್ತಾ ಇದ್ದಾರೆ. ಅವಾಂ ಜಹಿನ ಎತ್ರೋರ್ವಿ. ಹಾಗಾದ್ರೆ ಏನು ಮಾಡು? ನಮಗೆ ಮೃತ್ಯು ಎನ್ನುವಂಥದ್ದು ಬೇಕಾಗಿದೆ. ಹಾಗಾಗಿ ನಮ್ಮಿಬ್ಬರನ್ನು ನೀನು ಸಂಹರಿಸುತ್ತೆ ಅಂತ ಆದ್ರೆ ನೀರಿಲ್ಲದ ಜಾಗದಲ್ಲಿ ನಮ್ಮನ್ನು ನೀನು ಸಂಹರಿಸು ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಇದರಲ್ಲಿ ಏನೆಲ್ಲ ಬರುತ್ತೆ ಕೇಳಿದ್ರೆ ಯುದ್ಧ ಆಗ್ತಾ ಹೋಗ್ತದೆ. ಹೋದ ಕೂಡ್ಲೆ ಇವನು ವಿಷ್ಣು ನಾಟಕ ಮಾಡ್ತಾನೆ, ಕೇಳ್ತಾನೆ ಈ ಅಸುರರ ಹತ್ರ, ಅಲ್ಲ ನಿಮ್ಮ ಯುದ್ಧದಿಂದ ತೃಪ್ತನಾಗಿದ್ದೇನೆ, ನಿಮಗೆ ಏನು ವರ ಬೇಕೋ ಕೇಳಿ. ಆಗ ಇಬ್ರು ಅಸುರರು ಹೇಳ್ತಾರಲ್ಲ, ನೀನೇನು ತೃಪ್ತಿ ಆಗುದು, ನೀನೇ ವರ ಕೊಡೋದು, ನಾವು ನಿನಗೆ ವರ ಕೊಡ್ತೇವೆ, ಗೆದ್ದದ್ದು ನಾವು, ನೀನು ಸೋತವೆ, ಆದರೆ ನಿನಗೇನು ವರ ಬೇಕು ಕೇಳು ಅಂತ ಹೇಳ್ತಾರೆ. ಆಗ ಅವನು ವಿಷ್ಣು ಹೇಳ್ತಾನೆ, ಏನೂ ಇಲ್ಲ, ನಿಮ್ಮಿಬ್ಬರ ಪ್ರಾಣವನ್ನು ನನಗೆ ಕೊಡಿ ಅಂತ ಕೇಳಿದ್ದಾರೆ. ಆಗ ಇವರು ಆಲೋಚನೆ ಮಾಡ್ತಾರೆ, ಅಯ್ಯೋ ಏನು ಮಾಡೋದು, ಹೇಗೆ ಪ್ರಾಣ ಕೊಡ್ಬೇಕು, ಕೊಡ್ತೇನೆ ಅಂತ ಒಪ್ಪಿಕೊಂಡಾಗಿದೆ, ಕೊಡದೆ ಉಪಾಯ ಇಲ್ಲ. ಆಗ ಏನು ಮಾಡ್ತಾರೆ ಕೇಳಿದ್ರೆ ಒಂದು ಕಂಡೀಷನ್ ಹಾಕ್ತಾರೆ. ಏನು ಕೊಡಬೇಕು, ಆದ್ರೆ ಏನು, ಎಲ್ಲಿ ನೀರಿಲ್ವೋ ಅಲ್ಲಿ ನಮ್ಮ ತಲೆ ಕೊಡ್ತೇವೆ ಅಂತ ಹೇಳಿದ್ರು. ಯಾಕೆ? ಎಲ್ಲಿ ನೋಡಿದ್ರು ಕೂಡ ಅದು ಏಕಾರ್ಣವ ನೀರೇ ಇತ್ತು. ಹಾಗಾಗಿ ಭಗವಂತ ಏನು ಆಲೋಚನೆ ಮಾಡ್ತಾನೆ, ಸರಿ ಅಂತ ಹೇಳಿ ತಾನು ಹಯಗ್ರೀವ ರೂಪನಾಗ್ತಾನೆ. ಹಯಗ್ರೀವ ಕುದುರೆ ರೂಪದಲ್ಲಿ ಆಗಿದ್ದುಕೊಂಡು ತಾನು ಅವನು ತನ್ನ ತೊಡೆಯಲ್ಲಿ ಇಟ್ಟುಕೊಂಡು ತೊಡೆ ಭಾಗದಲ್ಲಿ ನೀರಿಲ್ಲಲ್ಲ ಅಂತ ಹೇಳಿ ಅವರಿಬ್ಬರನ್ನು ಕೊಲ್ತಾನೆ ಅಂತ ಒಂದು ಪುರಾಣ, ದೇವಿ ಭಾಗವತಾದಿ ಗ್ರಂಥಗಳು ಹಾಗೆ ಕೊಡ್ತಾವೆ. ಅಂತೂ ಇದ್ದರೂ ಕೂಡ ಲಕ್ಷ್ಯ ಇಷ್ಟೇ, ಅವರು ನೀರಿಲ್ಲದ ತಲೆಯಲ್ಲಿ ಜಾಗದಲ್ಲಿ ನಮ್ಮ ತಲೆಯನ್ನು ಕಡಿಬೇಕು ಎನ್ನುವುದು ಅವರದ್ದು ಬೇಡಿಕೆ. ಹತೌಚ ತವ ಪುತ್ರಸ್ತ್ವಂ ಪ್ರಾಪ್ನುಯಾವಹ ಸುರೋತ್ತಮ ಯೋ ಕ್ಯಾವಾಂ ಯುಧಿ ನಿರ್ಜೇತ ತಸ್ಯಾವಾಂ ವಿಹಿತೌ ಸುತೌ. ಆದ್ದರಿಂದ ನಿನ್ನಿಂದ ಹತರಾದ ನಾವು ನಿನ್ನ ಮಕ್ಕಳಂತೆ ಇರ್ತೇವೆ ಅಂತ ಹೇಳ್ತಾರೆ. ನೀರಿಲ್ಲದಲ್ಲಿ ತಲೆ ಕಡಿಬೇಕು, ಮತ್ತ ಮೇಲೆ ನಾವು ಸತ್ರು ಕೂಡ ನಿನ್ನ ಮಕ್ಕಳ ಹಾಗೆ ಇರ್ತೇವೆ. ಹಾಗಾದಲ್ಲಿ ನಮ್ಗೆ ನಮ್ಮ ಯುದ್ಧದಲ್ಲಿ ನೀನು ಜಯ ಸಂಪಾದನೆ ಮಾಡಿದ್ದರಿಂದ ನಿನ್ನ ದಾಸರಾಗಿ ನಿನ್ನ ಮಕ್ಕಳಂತೆ ಇರ್ತೇವೆ ನಾವು. ಅಂದ್ರೆ ಅಲ್ಲಿ ಪೂರ್ತಿ ಸರೆಂಡರ್ ಆಗಿದ್ದಾರೆ ಎನ್ನುವಂತಹ ಅರ್ಥವನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಸತುಗೃಹ್ಯ ಮೃಥೇ ದೈತ್ಯೌ ದೌರ್ಭ್ಯಾಂ ತೌ ಸಮಪೀಡಯತ್ ಜಗ್ಮತುರ್ ನಿಧನಂ ಚೈವ ತಾವು ಭೌ ಮಧುಕೈಟಭೌ. ವಿಷ್ಣುವಾದ್ರು ಏನು ಮಾಡ್ತಾನೆ, ತನ್ನ 2 ಬಾಹುಗಳಿಂದ ಅವರನ್ನು ಚೆನ್ನಾಗಿ ಆಲಿಂಗಿಸಿಕೊಂಡ. ದೌರ್ಭ್ಯಾಂ ತೌ ಸಮಪೀಡಯತ್, ಆಲಿಂಗನೆ ಮಾಡಿಕೊಂಡ. ಆಲಿಂಗನೆ ಮಾಡಿ ಏನು ಮಾಡಿದ, ಅಲ್ಲಿಗೆ ಅವರನ್ನು ಅಲ್ಲಿಗೆ ಗಟ್ಟಿ ಆಲಿಂಗನೆ ಮಾಡಿದ. ಇಲ್ಲಿ ನೆನಪಾಗಬೇಕು, ಹೀಗೆ ಆಲಿಂಗನ ಮಾಡಿಯೇ ಕೊಲ್ಲಿಕ್ಕೆ ಬರುತ್ತೆ. ಯಾರು ಮಾಡಿ ತೋರಿಸಿದ್ದಾರೆ? ಧೃತರಾಷ್ಟ್ರ ತಾನು ಮಾಡಿ ತೋರಿಸಿದ್ದಾನೆ. ಓ ಭೀಮಸೇನ ಬಂದ ಅಂತ ಹೇಳಿ ಭೀಮಸೇನನ ವಿಗ್ರಹವನ್ನು ಹಿಡಿದು ತಾನು ಅಪ್ಪಿದಾಗ ಭೀಮಸೇನನ ವಿಗ್ರಹ ಅದು ಪುಡಿ ಪುಡಿಯಾಗಿ ಬಿದ್ದಿತ್ತಲ್ಲ, ಅದೇ ರೀತಿಯಾಗಿ ಹೀಗಾಗಿ ನೀರಿಲ್ಲದ ಸ್ಥಳದಲ್ಲಿ ಅವನ ಬಾಹುಗಳಲ್ಲಿ ಮಧುಕೈಟಭರು ನಿಧನವನ್ನು ಪಡಿತಾರೆ, ಸಾಯ್ತಾರೆ. ತೌ ಹತವಾಪ್ಲು ತೌ ತೋಯೆ. ಅಲ್ಲ, ನಿಮಗೆ ಅನಿಸ್ಬೋದು ಇದು ಕೈ ಅಂತ ಹೇಳಿದ್ದೀರಿ, ಅಲ್ಲಿ ಹೇಳ್ತಾ ಇದ್ದಾರೆ ತೊಡೆಯಲ್ಲಿ ಅಂತ ಹೇಳ್ತಾ ಇದ್ರಿ ಕೇಳಿದ್ರೆ, ಹಯಗ್ರೀವ ಕುದುರೆಗೆ ಕೈಯು ಕಾಲು ತೊಡೆ ಎಲ್ಲ ಒಂದೇ. ಹಾಗಾಗಿ ಅದನ್ನು ಕೂಡಿಸೋದೇನು ದೊಡ್ಡ ಸಂಗತಿಯಲ್ಲ. ಅಂತೂ ನೀರಿಲ್ಲದ ಜಾಗದಲ್ಲಿ ತಾವು ನಾಶವನ್ನು ಮಾಡಿದರೆ. ಅದು ಯಾಕೆ ಹಯಗ್ರೀವನನ್ನು ತಂದ್ರಿ ಅಂತ ಕೇಳಿದ್ರೆ, ಅಕ್ರೂರ ತಾನು ಕೃಷ್ಣನನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ ಮಥುರಾ ಪಟ್ಟಣಕ್ಕೆ. ಆಗ ಮಧ್ಯದಲ್ಲಿ ಅರ್ಘ್ಯ ಕೊಡಲಿಕ್ಕೆ ನೀರಿಗೆ ನಿಲ್ಲಿದಾಗ ಕೃಷ್ಣ ಬಲರಾಮರನ್ನು ನೀರಿನಲ್ಲಿ ಕಾಣ್ತಾನೆ.
ರಥದಲ್ಲಿ ನೋಡಿದ್ರೆ ರಥದಲ್ಲಿ ಇರ್ತಾರೆ. ಮುಂದೆ ಆತ ಸ್ತೋತ್ರ ಮಾಡುವಾಗ ಮಧುಕೈಟಭರನ್ನು ನಾಶ ಮಾಡಿದ ಹಯಗ್ರೀವ ರೂಪಿ ಭಗವಂತನಿಂದ ಪ್ರಾರ್ಥನೆ ಮಾಡುತ್ತಾರೆ. ಹಾಗಾಗಿ ಅಲ್ಲಿ ನಮಗೆ ಉಲ್ಲೇಖ ಸಿಕ್ಕತ್ತೆ. ಮತ್ತೆ ಸ್ಕಂದ ಪುರಾಣಾದಿಗಳಲ್ಲಿಯೂ ಕೂಡ ಈತ ಕುದುರೆಯ ರೂಪದಲ್ಲಿ ಮಧುಕೈಟಭರನ್ನು ನಾಶ ಮಾಡಿದ್ದಾನೆ ಎನ್ನುವಂತ ಉಲ್ಲೇಖ ಇದ್ದದ್ರಿಂದ ಆ ರೀತಿಯಾದ ಚಿಂತನೆಯನ್ನು ಕೊಡ್ತಾರೆ. ಇಲ್ಲಿಗೂ ಅಲ್ಲಿಗೆ ವಿರೋಧ ಇಲ್ಲ. ಕೆಲವು ಅಂಶಗಳನ್ನು ಇಲ್ಲಿ ಹೇಳಿದ್ದಾರೆ, ಕೆಲವು ಅಂಶಗಳನ್ನು ಅಲ್ಲಿ ಹೇಳಿದ್ದಾರೆ. ಒಂದೇ ಕಡೆ ಎಲ್ಲ ಯಾಕೆ ಹೇಳಿದ್ರೆ ನೀವು ಇಷ್ಟೇ ಓದಿ ಎಲ್ಲ ಓಯ್ತು ಅಂತ ಹೇಳಿದ್ರೆ ಅದಾಗಬಾರ್ದು. ಎಲ್ಲ ಗ್ರಂಥಗಳನ್ನು ಎಲ್ಲರೂ ಓದಬೇಕು ಅಂತ ಹೇಳಿ ಸ್ವಲ್ಪ ಸ್ವಲ್ಪವನ್ನು ಗುಟ್ಟ ಮಾಡಿಟ್ಟುಕೊಂಡು ಇನ್ನೊಂದು ಕಡೆ ಬಿಚ್ಚಿಡ್ತಾ ಇದ್ದಾರೆ ಅಷ್ಟೇ. ತೌ ಹತಮಾಪ್ಲುತೌ ತೋಯೇ ವಪುರ್ಭ್ಯಾಂ ಏಕತಾಂಗತೌ ಮೇಧೋ ಮುಮುಚ್ಯತುರ್ದೈತ್ಯೌ ಮಧ್ಯಮಾನೋ ಜಲೋರ್ಮಿಭಿಹಿ. ತನ್ನ ಬಾಹುಗಳ ಬಲದಿಂದಾಗಿ ಅವರನ್ನು ಹಿಡಿದದ್ದಿಂದ ಅವರಿಬ್ಬರ ಶರೀರ ಒಂದಾಯ್ತಂತೆ. ಇದಿಲ್ಲಿರುವಂತೆ ಅಲ್ಲಿ ಮಧು ಶರೀರ ಅದು ಮೃದುವಾಗಿ ಮೇದಿನಿ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ ಏನ್ ಹೇಳ್ತಾರೆ, ವಪುರ್ಭ್ಯಾಂ ಏಕತಾಂಗತವು, ಎರಡು ಶರೀರಗಳು ಒಟ್ಟಾಯಿತು. ಒಟ್ಟಾಗಿ ಸಪ್ತ ಶರೀರ ಉಂಟಲ್ಲ ಅದನ್ನು ನೀರಲ್ಲಿ ಬಿಸಾಡಿದಂತೆ. ಮಧ್ಯಮಾರು ಅಲ್ಲಿ ನೀರಿನ ಅಲೆಗಳ ಹೊಡೆತಗಳಿಂದಾಗಿ ಆ ದೇಹದ ಕೊಬ್ಬು ಹೊರಗೆ ಬಂತು. ಮೇಧಸ ತಜ್ಜಲಂ ವ್ಯಾಪ್ತಂ ತಾಭ್ಯಾಂ ಅಂತರ್ದಧೇ ತದಾ ನಾರಾಯಣಶ್ಚ ಭಗವಾನ್ ಅಸೃಜದ್ ವಿವಿಧಾ ಪ್ರಜಾ. ಮೇಧಸ್ಸಿನಿಂದ ನೀರು ಅದು ಹರಡಿ ಅದು ಚದುರಿ ಹೋಯಿತು. ಚದುರಿ ಹೋದ ನಂತರ ಭಗವಂತ ನಾರಾಯಣ ಎರಡು ರೀತಿಯಾದ ಪ್ರಜೆಗಳನ್ನು ಅದರಲ್ಲಿ ಸೃಷ್ಟಿ ಮಾಡಿದಂತೆ. ದೈತ್ಯಯೋರ್ ಮೇಧಸಾಚ್ಛನ್ನ ಮೇದಿನೀತ ತತಸ್ಮೃತ ಪ್ರಭಾವಾತ್ ಪದ್ಮನಾಭಸ್ಯ ಶಾಶ್ವತಿ ಚಂದ್ರನಾಂಕೃತ. ಹಾಗಾಗಿ ಮಧುಕೈಟಭರ ಮೇಧಸ್ಸಿನಿಂದ ಹುಟ್ಟಿಕೊಂಡ ಆಚ್ಛಾದಿತವಾದಂತಹ ಆ ಏನೊಂದು ಭೂಮಂಡಲ ಉಂಟಲ್ಲ ಅದು ಮೇದಿನಿ ಅಂತ ಕರೆಸಲ್ಪಟ್ಟಿತು. ಮೇದಿನಿ ಅಂತ ಅದನ್ನು ಹೇಳ್ತಾರೆ. ಪದ್ಮನಾಭನ ಪ್ರಭಾವದಿಂದಾಗಿ ಮಾನವರು ನಿರಂತರ ಅದನ್ನು ಮೇದಿನಿಯ ಮೇಲೆ ವಾಸ ಮಾಡ್ತಾ ಇದನ್ನು ಮೇದಿನಿ ಮೇದಿನಿ ಅಂತ ಕರಿತಾ ಇದ್ದಾರೆ. ಪರಾಹೇಣ ಪುರಾ ಭೂತ್ವ ಮಾರ್ಕಂಡೇಯಸ್ಯ ಪಶ್ಯತ ವಿಷಾಣೇನ ಹೇಮೇಕೇನ ತೋಯಮಧ್ಯಾತ್ ಸಮುದ್ರತ. ವರಾಹ ರೂಪವನ್ನು ತಾಳಿದಂತಹ ಮಹಾವಿಷ್ಣು ಮುಂದೆ ಆ ಮೇದಿನಿಯನ್ನು ಭೂಮಿಯನ್ನು ತಾನು ಹೊರತಾನೆ. ಅದೆಲ್ಲ ಚರಿತ್ರೆಗಳನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ಬುದ್ಧ್ಯಾತ್ಮನಾ ವಶಃ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವಸ್ತನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ಮಚಕ್ರಾತಿಗದಾ ಶಂಖಾದ್ಯುತಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಹಾರಿ ಬಲಭದ್ರಪ್ರಿಯಾನುಜಃ ಭೂತನಾ ಜೀವಿತಾಹಾರಿ ಶಕಟಾತುರಭಂಜನಃ ನಂದೋವ್ರಜಜನಾನಂದಿ ಸಚ್ಚಿದಾನಂದ ವಿಗ್ರಹಃ ನವನೀತ ವಿಲಿಪ್ತಾಂಗೋ ನವನೀತ ನಟೋ ನಘಃ ನವನೀತ ನಮಃ